ಇದು XLPU ಕಾಲೇಜು ಗುರುವಾಯನಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ. ನಾನು ರಮಾಕಾಂತ್. KPSCಯಲ್ಲಿ ಮತ್ತೊಂದು ಕರ್ಮಕಾಂಡ, ಮತ್ತೊಂದು ಅಂತ ನಾವು ಬಳಸಲೇಬೇಕು. ಏಕೆಂದರೆ ಇದು ಒಂದಲ್ವಲ್ಲ, ಮತ್ತೊಂದು ಅಂತ ಬೇಕಾದರೆ ನೀವೊಂದು 100 ಸಲ ಓದ್ಕೊಂಡ್ರೂ ಕೂಡ ಅಷ್ಟು ಕರ್ಮಕಾಂಡಗಳು KPSCಯಲ್ಲಿವೆ. ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್, ಇದನ್ನು ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಸೇಲ್ಸ್ ಕಮಿಷನ್ ಅಂತ ಮಾಡ್ಕೊಳ್ಳೋದು ಒಳ್ಳೆಯದು. ಒಂದೊಂದು ಸಣ್ಣ ಕರೆಕ್ಷನ್ ಮಾಡ್ಕೊಳ್ಬೇಕಷ್ಟೇ, ಇನ್ನೊಂದು ಎಸ್ ಸೇರಿಸ್ಕೊಂಡು ಬಿಟ್ಟರೆ ಸೂಕ್ತವಾಗುತ್ತೇನು ಅಂತ. ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಸೇಲ್ಸ್ ಕಮಿಷನ್ ಅಂದರೆ ಕರ್ನಾಟಕದ ಏನು ಸರ್ಕಾರದ ಹುದ್ದೆಗಳಿಗೆ ಇವರು ಎಕ್ಸಾಮ್ ಕರೀತಾರಲ್ಲ, ಅವುಗಳು ಮಾರಾಟ ಮಾಡುವಂತಹ ಕಮಿಷನ್ ಅಂತ ಇದಕ್ಕೆ ಕರೆದರೂ ಕೂಡ ಯಾರಿಗೂ ಆಶ್ಚರ್ಯ ಬೇಕಾಗಿಲ್ಲ, ಮತ್ತು ಅದು ಅಪಚಾರವೂ ಅಲ್ಲ. ಅಷ್ಟರ ಮಟ್ಟಿಗೆ ಈ KPSC ಕರ್ಮಕಾಂಡಗಳು ದಿನಂಪ್ರತಿ ಯಾವೊಂದು ಎಕ್ಸಾಮ್ ಕಾಲ್ ಮಾಡಲಿರಿ, ಇವರು 10 ಎಕ್ಸಾಮ್ ಕಾಲ್ ಮಾಡಿದ್ರೆ 5 ಅಥವಾ 6 ಎಕ್ಸಾಮ್ಗಳಲ್ಲಿ ಮೋಸ ಆಗಿದೆ, ಅಕ್ರಮ ಆಗಿದೆ, ಮಾರಾಟವಾಗಿದೆ, ಕ್ವೆಶ್ಚನ್ ಪೇಪರ್ ಲೀಕ್ ಆಗಿದೆ, OMR ಶೀಟ್ ತಿದ್ದುಬಿಟ್ಟಿದ್ದಾರೆ, ಅರ್ಧ OMR ಶೀಟನ್ನು ಬರೆಸೋದು, ಇನ್ನರ್ಧ OMR ಶೀಟ್ ಖಾಲಿ ಬಿಟ್ಟುಬಿಟ್ಟು ಆಮೇಲೆ ಅದನ್ನು ಫಿಲ್ ಮಾಡಿಸೋದು. ಹಿಂದಿನ ಸರ್ಕಾರದ ಕಾಲದಲ್ಲೂ ಒಂದಷ್ಟು ಜನ ಪ್ರಭಾವಿಗಳ ಪ್ರಭಾವಕ್ಕೆ ಒಳಗಾಗಿ ಅಲ್ಲಿ ಇನ್ಸ್ಪೆಕ್ಟರ್ ಹುದ್ದೆ ಅವು ಇವು ಅವೆಲ್ಲವೂ ಕೂಡ ಮಾರಾಟ ಆಗಿತ್ತು. ಒಂದೇ ಫ್ಯಾಮಿಲಿಯವರಿಗೆ 7 ಜನ 6 ಜನ ಮಿನಿಸ್ಟ್ರ್ ಮಾಡಿದರು, ಅಂದರೆ ಮಿನಿಸ್ಟ್ರು ಅವ್ರನ್ನ ಸಬ್ ಇನ್ಸ್ಪೆಕ್ಟರ್ ಮಾಡಿಬಿಟ್ಟಿದ್ರು. ಈಗ 80 ಲಕ್ಷ ರೂಪಾಯಿಗಳಿಗೆ ಪಶು ವೈದ್ಯ ಹುದ್ದೆ ಸೇಲ್ ಆಗಿದೆ. KPSC ಏನೇನು ಮಾಡ್ತಾರೆ ಇವರು? KPSCನ ಚಿಕ್ಕದಾಗಿ ಸ್ವಲ್ಪ ಬ್ರೀಫಾಗಿ ನಾನು ನಿಮ್ಗೆ ಹೇಳಿಬಿಡ್ತೀನಿ. ಚಿಕ್ಕದಾಗಿ ಅಂತ ಹೇಳಿದ್ರೆ, ಈ KPSC ಅಂತ ಬಂದಾಗ ಗ್ರೂಪ್ A, ಗ್ರೂಪ್ B, ಗ್ರೂಪ್ C, ಗ್ರೂಪ್ D, ಈ 4 ಕ್ಯಾಟಗರಿಗಳಲ್ಲಿ ಇವ್ರು ಏನು ಮಾಡ್ತಾರೆ, ಎಕ್ಸಾಮನ್ನು ಮಾಡ್ತಾರೆ. ಗೆಜೆಟೆಡ್ ಮತ್ತು ಟೆಕ್ನಿಕಲ್ ಮತ್ತು ನಾನ್ ಟೆಕ್ನಿಕಲ್ ರೋಲ್ಗಳಿಗೆ ಇವರು ಎಕ್ಸಾಮನ್ನು ಕಾಲ್ ಮಾಡ್ತಾರೆ. ನಿಮಗೆ ಗೊತ್ತಿರಲಿ, ಇವರು ಎಕ್ಸಾಮ್ ಕಾಲ್ ಮಾಡೋದು ಒಂದು ಕಡೆ ಇರಲಿ, ಎಕ್ಸಾಮ್ ಯಾವಾಗ ಕಾಲ್ ಮಾಡ್ತಾರೆ ಅಂತ ಗೊತ್ತಿರುತ್ತಲ್ಲ. ಬೆಂಗಳೂರು ಅಂತ ಬಂದಾಗ ಈ ವಿಜಯನಗರದ ಉದ್ದಕ್ಕೂ ಕೂಡ ಈ ಟ್ಯೂಷನ್ಸ್ಗಳಿವೆ. ಅದು FDA ಮಾಡ್ತಾರೋ, SDA ಮಾಡ್ತಾರೋ, KS ಮಾಡ್ತಾರೋ, ತಹಶೀಲ್ದಾರ್ ಮಾಡ್ತಾರೋ, ಇನ್ಸ್ಪೆಕ್ಟರ್ ಮಾಡ್ತಾರೋ, ಅನೇಕ ಕಡೆ ಟ್ಯೂಷನ್, ಬೆಂಗಳೂರು ನಾನು ಮಾತಾಡ್ತಾ ಇದ್ದೀನಿ, ರಾಜ್ಯಾದ್ಯಂತ ಟ್ಯೂಷನ್ಗಳಿವೆ. ಎಲ್ಲೆಲ್ಲಿಂದನೋ ಬಂದು 1 ವರ್ಷ 2 ವರ್ಷ 3 ವರ್ಷ ಫಸ್ಟ್ ಅಟೆಂಪ್ಟ್ ಆಗಲಿಲ್ಲ, ಸೆಕೆಂಡ್ ಅಟೆಂಪ್ಟು, ಥರ್ಡ್ ಅಟೆಂಪ್ಟು ಅಂಥೇಳಿ ಓದ್ತಾನೇ ಇರ್ತಾರೆ. ಟ್ಯೂಷನ್ಗೂ 1000 ರೂಪಾಯಿ ಖರ್ಚು ಮಾಡಬೇಕು. ಈ ಕಡೆ ಅವರು ಅಲ್ಲೇ ಒಂದು PGಲೋ ಅಲ್ಲೋ ಇಲ್ಲೋ ಸಣ್ಣ ರೂಮ್ ಮಾಡಿಕೊಂಡು ಉಳ್ಕೊಳ್ತಾರೆ. ಅವ್ರಿಗೇನು ಊಟ ವಸತಿ ಅದ್ರದ್ದೇನು ಪರಿವೇ ಇರಲ್ಲ. ಅವ್ರಿಗೆ ಓದಬೇಕು, ಒಂದು ಜಾಬ್ ಗಿಟ್ಟಿಸ್ಕೊಂಡು ನಾನು ಮನೆಗೆ ಹೋಗಬೇಕು ಅಂತ ಅಷ್ಟೇ, ಒಂದೇ ಒಂದು ಉದ್ದೇಶ ಇರುತ್ತೆ ಅವ್ರದ್ದು. ಇವ್ರು ನೋಡಿ, ಇಲ್ಲಿ ಗ್ರೂಪ್ A ಅಂತ ಬಂದಾಗ ನಿಮಗೆ ಅಸಿಸ್ಟೆಂಟ್ ಕಮಿಷನರ್ನ ಇವರೇ ನೇಮಕ ಮಾಡೋದು. ಯಾರು? KPSC ಅವರು. ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ DYSP ಇವರು ಎಕ್ಸಾಮ್ ಮೂಲಕ ಆಗುವಂಥದ್ದು. ಅಸಿಸ್ಟೆಂಟ್ ಕಮಿಷನರ್ ಆಫ್ ಕಮರ್ಷಿಯಲ್ ಟ್ಯಾಕ್ಸಸ್ಸು, ಡಿಸ್ಟ್ರಿಕ್ಟ್ ಟ್ರೆಜರಿ ಆಫೀಸರ್ಸು, KS ಗೊತ್ತೇ ಇದೆ ನಿಮಗೆ, ಗೆಜೆಟೆಡ್ ಇದು ಗ್ರೇಡ್ A, ಗ್ರೇಡ್ B ಆಫೀಸರ್ಸ್ನ ಇವರೇ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಿಗೆ ರಿಕ್ರೂಟ್ ಮಾಡ್ತಾರೆ. ಗ್ರೂಪ್ B ತಹಶೀಲ್ದಾರ್, ಕಮರ್ಷಿಯಲ್ ಟ್ಯಾಕ್ಸು, ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಲ್ಯಾಂಡ್ ರೆಕಾರ್ಡ್ಸು, ಲೇಬರ್ ಆಫೀಸರು, ಅಸಿಸ್ಟೆಂಟ್ ರಿಜಿಸ್ಟರ್ ಆಫ್ ಕೋಆಪರೇಟಿವ್ ಸೊಸೈಟೀಸು, ಅದನ್ನು ಇವರೇ ನೇಮಕ ಮಾಡೋದು. ಸೆಕ್ಷನ್ ಅಥವಾ 3 ಅಂತ ನಾವು ಬಂದರೆ, ಟೈರ್ 3 ಈ ವಿಚಾರದಲ್ಲಿ ಬಂದರೆ ಪ್ರಿಲಿಮ್ಸು, ಮೈನ್ಸು, ಇಂಟರ್ವ್ಯೂ, ಪರ್ಸ್ನಾಲಿಟಿ ಟೆಸ್ಟ್ ಎಲ್ಲ ಮಾಡ್ಕೊಳ್ತಾರೆ. ಇವರು ಎಂತೆಂಥ ಪರ್ಸ್ನಾಲಿಟಿ ಟೆಸ್ಟ್ ಮಾಡ್ತಾರೆ, ಎಂತೆಂಥ ಇಂಟರ್ವ್ಯೂ ಮಾಡಿಸ್ತಾರೆ, ಇದು ನಾನು ಹೇಳೋದು ಬೇಕಿಲ್ಲ. ಹಿಂದೆ ಒಂದು 20 ವರ್ಷಗಳಿಂದ ದೊಡ್ಡ ಜನಜನಿತ ಮಾತಿತ್ತು, ತಾಳಿಭಾಗ್ಯ ಸ್ಕೀಮ್ ಎಲ್ಲ ಇದೆಯಂತೆ ಇಲ್ಲಿ ಅಂತ. ತಾಳಿಭಾಗ್ಯ ಸ್ಕೀಮ್ ಅಂದ್ರೇನು ಅಂದರೆ, ಇಲ್ಲಿ ಯಾರೋ ಇಂಟರ್ವ್ಯೂ ಮಾಡ್ತಾರಲ್ಲ, ಅವ್ರಿಗೊಬ್ಳು ಮಗಳಿರ್ತಾಳೆ, ನೀನು ಆ ಮಗಳನ್ನ ಮದುವೆ ಆದರೆ ನಿನಗೆ ಈ ಜಾಬ್ ಮಾಡಿಕೊಡ್ತೀನಿ ನಾನು ಅಂತ. ಅದು ಜನಮಾನಸದಲ್ಲಿ, ಜನಗಳ ವಲಯದಲ್ಲಿ ಅದಕ್ಕಿರ್ತಕ್ಕಂಥ ಹೆಸರೇನು ಅಂತ ಹೇಳಿದ್ರೆ ತಾಳಿಭಾಗ್ಯ. ನೋಡೋ, ಇಂಟರ್ವ್ಯೂ ಮಾಡೋಕ್ಕೆ ಬರ್ತಾ ಇದ್ದಾರಲ್ಲ, ಅವ್ರ ಮಗಳು ನೀನು ಮದುವೆ ಆಗಿಬಿಟ್ರೆ ನಿನಗೆ ಜಾಬ್ ಕೊಡ್ತಾರಂತೆ. ಆ ಮಟ್ಟಕ್ಕೆ ಇಳಿದು ಈ ರಾಜ್ಯದಲ್ಲಿ ಲಂಚಾವತಾರಕ್ಕೆ, ಭ್ರಷ್ಟಾಚಾರಕ್ಕೆ ಕಿರೀಟದಂತೆ ಇರತಕ್ಕಂಥ ಒಂದು ಸಂಸ್ಥೆ ಯಾವುದಾದ್ರೂ ಇದ್ದರೆ ನಮ್ಮಲ್ಲಿ, ಅದು ನನ್ ಅದರ್ ದ್ಯಾನ್ KPSC. ಇನ್ನೊಂದು ಕಡೆ ಈ ಜನರಲ್ಲು ನಾನ್ ಗೆಜೆಟೆಡ್ ಎಕ್ಸಿಕ್ಯೂಟಿವ್ ಕೇಡರ್ಸಲ್ಲೂ ಮಾಡ್ತಾರೆ ಇವರು. ಸೊ ಆ ಒಂದು ಇದನ್ನು ಕೂಡ ಇವರು ಇದು ಮಾಡ್ಕೊಳ್ತಾರೆ. FDA ಆನಂತರದಲ್ಲಿ ಗ್ರ್ಯಾಜುಯೇಟ್ಸ್ ಜಾಬ್ಸ್, ಇಂಟರ್ನ್ಶಿಪ್, ಎಂಟ್ರನ್ಸ್ ಎಕ್ಸಾಮ್ಸು ಅದು ಮಾಡ್ತಾರೆ ಇವರು. ಜೊತೆಗೆ SDA ಅದನ್ನು ಮಾಡ್ತಾರೆ ಇವರು. PDO ಇವರೇ ಮಾಡೋದು, ಅದನ್ನು ಕೂಡ. ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರು ಇವರೇ ಕರೀತಾರೆ ಅದನ್ನು. ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ಗಳು ಇವರೇ ನಡೆಸ್ಕೊಂಡು ಬರೋದು ಅದನ್ನು. ಸೊ ಇನ್ನು ಮಾಮೂಲಿ ಇದೇ ರೀತಿಯಲ್ಲಿ ಬೇರೆ ಬೇರೆ ಎಕ್ಸಾಮ್ಗಳಿಗೆ ಅವ್ರು ಕರೀತಾರಲ್ಲ. ಇತ್ತೀಚೆಗೆ ಬಂದಿರತಕ್ಕಂಥ ವಿಚಾರ ಯಾವುದ್ರ ಬಗ್ಗೆ ನಾನು ಮಾತಾಡಬೇಕು ಅಂತ ಹೇಳಿದ್ರೆ, 400 ಪಶುವೈದ್ಯಾಧಿಕಾರಿಗಳ ಹುದ್ದೆಗೆ ಜನವರಿ 8ಕ್ಕೆ ಒಂದು ಎಕ್ಸಾಮ್ ಆಗಿತ್ತು. ಇಲ್ಲೊಬ್ಬ ಆರೋಪ ಹೊತ್ಕೊಂಡು ಈಗ ಆಚೆ ಹೋಗಿದ್ದಾನ ಮನುಷ್ಯ, ಸಾಹುಕಾರ ಅಂತ, ಶಿವಶಂಕರಪ್ಪ ಸಾಹುಕಾರ. ಮಗಳದೇನೋ ಸರ್ಟಿಫಿಕೇಟ್ ವಿಚಾರದಲ್ಲಿ ಮೋಸ ಮಾಡಿಬಿಟ್ಟಿದ್ದಾನೆ ಇವನು ಅಂತ, ಏನೋ ಇನ್ಕಮ್ಮು ಬಹಳ ಕಡಿಮೆ ತೋರಿಸಿ ನನ್ನ ಮಗಳಿಗೆ ಏನೂ ಆದಾಯ ಇಲ್ಲ ಅಂತ. ಈ UFನಿಗೆ ಜೋರಾಗಿ ಇನ್ಕಮ್ ಇದೆ, ಇದ್ರದ್ದು ಮುಖ್ಯಸ್ಥ ಆಗಿದ್ನಲ್ಲ, ಮಗಳದನ್ನೇ ಒಂದೆಲ್ಲ ಹುದ್ದೆಗೆ ತುರುಕಬೇಕು ಅಂತೇಳಿ ಟ್ರೈ ಮಾಡಿಕೊಂಡು ಆ ಆರೋಪದ ಮೇಲೆ ಆಚೆ ಬಂದ. ಸರಿ, ಇಷ್ಟೇ ತಾನೇ ಬಿಡು ಅಂತ ಅಂದುಕೊಂಡ್ರೆ
ಒಂದೊಂದು ಹುದ್ದೆಯನ್ನು 80 ಲಕ್ಷಕ್ಕೆ ಪಶುವೈದ್ಯ ಹುದ್ದೆಗಳು ಸೇಲ್ ಆಗಿದೆ ಅಂತ ಇದೀಗ ಒಂದು ಸ್ಟಿಂಗ್ ಆಪರೇಷನ್ ಆಗಿ ಆಚೆ ಬಂದರಲ್ಲ, ಅನೇಕ ಮಧ್ಯವರ್ತಿಗಳು ಇದರಲ್ಲಿ ಲಾಕ್ ಆಗಿದ್ದಾರೆ. ತುಂಬ ದೊಡ್ಡ ದೊಡ್ಡವರ ಕೈವಾಡ ಇದರಲ್ಲಿ ಇದೆಯಂತೆ. ಹಾಗೆ ಮತ್ತೊಂದು ಹೋರಾಟ ಶುರುವಾಗ್ಬಿಡ್ತಾ ಇದರಲ್ಲಿ. ಒಂದು ಹೋರಾಟ ಆಗಬೇಕಲ್ವಾ ಇದರಲ್ಲಿ? ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರ, 400 ಹುದ್ದೆಗಳಿದೆ ಅದರಲ್ಲಿ. ಜುಲೈ 17 ಫಲಿತಾಂಶ ಹೊರಬಿದ್ದಿತ್ತು. ಶಿವಶಂಕರಪ್ಪ ಸಾಹುಕಾರನ ಕೈವಾಡದೆ ಅಂತ ಹೇಳ್ತಾ ಇದ್ದಾರೆ. ನೇಮಕಾತಿಯಲ್ಲಿ 60% ಅಷ್ಟು ಅಕ್ರಮವಾಗಿ ಸೀಟುಗಳು ಮಾರಾಟವಾಗಿ ಬಿಟ್ಟಿವೆ, ಹುದ್ದೆಗಳು ಸೇಲ್ ಆಗಿ ಬಿಟ್ಟಿವೆ ಅಂತ ಹೇಳಿ ಆರೋಪ ಇದೆ. ತನಿಖೆ ಆಗಲಿ, ಕಠಿಣ ಕಾನೂನು ಕ್ರಮ ಆಗಬೇಕು ಅಂತ ಪೊಲೀಸರು ಒಂದು ಕಡೆ ಕಂಪ್ಲೇಂಟನ್ನು ದಾಖಲು ಮಾಡಿಕೊಂಡಿದ್ದಾರೆ. ಅನೇಕರು ದೂರು ಕೊಟ್ಟಿದ್ದಾರೆ. ಅದರ ಬಗ್ಗೆ ಅಧಿಕಾರಿಗಳು ಹಾಗೂ ಮಧ್ಯವರ್ತಿಗಳ ವಿರುದ್ಧವಾಗಿ ದೂರು ದಾಖಲಾಗಿದೆ. 29 ಅಭ್ಯರ್ಥಿಗಳು ಅಕ್ರಮವಾಗಿ ಉತ್ತೀರ್ಣ ಆಗಿದ್ದಾರೆ, ಆರೋಪ ಇದು. ಇನ್ನೊಂದು ಕಡೆ ಶಿವಶಂಕರಪ್ಪ ಸಂಬಂಧಿ ಸೇರಿದಂತೆ ಹಲವರು ಆಯ್ಕೆಯಾಗಿದ್ದಾರೆ. ಇದರಲ್ಲಿ ಅವರವ್ರ ಫ್ಯಾಮಿಲಿಯವರಿಗೆ ಕೊಟ್ಕೊಂಡ್ಬಿಟ್ಟಿದ್ದಾರೆ ಹುದ್ದೆಗಳನ್ನ ಅಂಥೇಳಿ. ಸುಗುರೇಶ್ ಜಾಕಾ ಸೇರಿ 24 ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಗಂಭೀರವಾದಂಥ ಅನುಮಾನ ಇದೆ. ಕೆಲ ಅಭ್ಯರ್ಥಿಗಳಿಗೆ ಮಧ್ಯವರ್ತಿಗಳೇ ಟ್ರೈನಿಂಗ್ ಕೊಟ್ಟರಂತೆ. ಕೆಲವರಿಗೆ OMR ಶೀಟ್ ತಿದ್ದುಪಡಿ ಮಾಡಿ ಅಕ್ರಮ ಮಾಡಿರ್ತಕ್ಕಂಥ ಆರೋಪ ಇಲ್ಲಿ ಕೇಳಿ ಬಂದಿದೆ. ವಂಚನೆ ಮತ್ತು ಕರ್ನಾಟಕ ಪಬ್ಲಿಕ್ ಎಕ್ಸಾಮಿನೇಷನ್ ಆ್ಯಕ್ಟ್ನ ಅಡಿಯಲ್ಲಿ ಇದೀಗ FIR ಆಗಿದೆ. ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಾನು ಇದೀಗ ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ರವೀಶ್ ದಾಸಪ್ಪ ಇದ್ದಾರೆ, ಆಮ್ ಆದ್ಮಿ ಪಕ್ಷದ ವಕ್ತಾರರು. ಸ್ವಾಗತ ರವೀಶ್ ದಾಸಪ್ಪ ಅವರು ತಮಗೆ ಒಂದು ಡಿಬೇಟ್ಗೆ. ನಾಗೇಂದ್ರ ಇದ್ದಾರೆ, JDSನ ವಕ್ತಾರರು. ಸ್ವಾಗತ ನಾಗೇಂದ್ರ ಅವರೇ ತಮಗೆ ಒಂದು ಡಿಬೇಟ್ಗೆ. ಇದೀಗ ನಮಗೆ ಕಾಂಗ್ರೆಸ್ ವಕ್ತಾರರಾಗಿರ್ತಕ್ಕಂಥ ಮಂಜುನಾಥ್ ಅವರು ಇದ್ದಾರೆ ನಮ್ಮೊಂದಿಗೆ. ಮಂಜುನಾಥ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಮಂಜುನಾಥ್ ಅವರೀಗ KPSCಯನ್ನು ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಕರೀತಾರಲ್ಲ, ಪಬ್ಲಿಕ್ ಸರ್ವಿಸ್ ಅಂಡ್ ಸೇಲ್ಸ್ ಕಮಿಷನ್ ಅಂತ ಮಾಡಿದ್ರೆ ಏನು ತಕರಾರು ಇದೆಯಾ ತಮಗೇನಾದರೂ? ಅಲ್ಲ, ಇದರಲ್ಲಿ ಇದು KPSC ಇದು ಒಂದು ಇಂಡಿಪೆಂಡೆಂಟ್ ಬಾಡಿ. ಇದಕ್ಕೂ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಆಗ್ಲಿ ಕಾಂಗ್ರೆಸ್ಗೆ ಆಗ್ಲಿ ಯಾವುದೇ ಸಂಬಂಧ ಇರ್ತಕ್ಕಂಥದ್ದು. ಈಗ ಆಲ್ರೆಡಿ ಮುಖ್ಯಮಂತ್ರಿಗಳು ಈಗ ಆಲ್ರೆಡಿ ಹೇಳಿರ್ತಕ್ಕಂಥದ್ದು, ಯಾವುದೇ KPSC ನಲ್ಲಿ ಅಕ್ರಮ ಆದ್ರೂ ಕೂಡ ಸಂಬಂಧಪಟ್ಟಂತ DC ಅವರು ಜಿಲ್ಲಾಧಿಕಾರಿಗಳು ಹೊಣೆ ಅಂತ ಇರ್ತಕ್ಕಂಥದ್ದು. ಇದರಲ್ಲಿ ಯಾವುದೇ ಅಕ್ರಮ ನಡೆಸ್ತಕ್ಕಂತ ಯಾವುದೇ ಪ್ರಕರಣ ಯಾವುದೇ ಯಾರನ್ನಾದ್ರೂ ಕೂಡ ರಕ್ಷಣೆ ಮಾಡೋ ಅಂತ ಅವಶ್ಯಕತೆ ಇಲ್ಲಿ ಸರ್ಕಾರಕ್ಕೆ, ಕಾಂಗ್ರೆಸ್ಗೆ ಆಗ್ಲಿ ರಾಜ್ಯ ಸರ್ಕಾರಕ್ಕೆ ಇಲ್ಲ. ಶಿಕ್ಷೆಯನ್ನ ಕರ್ನಾಟಕ ರಾಜ್ಯ ಸರ್ಕಾರ ಕೇಳಿಸ್ತಿದೆ ನನ್ನ ವಾಯ್ಸು. ಇದೇ ನೀಟ್ ಎಕ್ಸಾಮ್ ಆಯ್ತಲ್ಲ, ನೀಟ್ ಎಕ್ಸಾಮ್ ವಿಚಾರಕ್ಕೆ ಬಂದ್ರೆ NTA ಕೂಡ, NTAನು ಇಂಡಿಪೆಂಡೆಂಟ್ ಬಾಡಿನೇ, ಅದೂನು ಸ್ವಾಯತ್ತ ಸಂಸ್ಥೆನೇ NTA, ಅದರ ಅಂಡರಲ್ಲೇ ಎಕ್ಸಾಮ್ ಆಗಿದ್ದು. ಮತ್ತೆ ಯಾಕೆ ಬಾಯ್ ಪಡ್ಕೊಂಡ್ರಿ ಕಾಂಗ್ರೆಸ್ನವರೆಲ್ಲ? ನೀಟ್ ನಲ್ಲಿ ಆದಂತ ಅಕ್ರಮವನ್ನ ಸರಿಯಾಗಿ ನಿರ್ವಹಣೆ ಮಾಡಿದ್ರೆ ಇವತ್ತು ಬಿಜೆಪಿ ನಿರಾಶೆಯಾಗಿ ನಾವು ಪ್ರೊಟೆಸ್ಟ್ ಮಾಡ್ತೀವಿ, ಕರ್ನಾಟಕ ರಾಜ್ಯದಲ್ಲಿ ದೇಶದ ನಾವು ಪ್ರೊಟೆಸ್ಟ್ ಮಾಡ್ತೀವಿ. ಅವ್ರ ಹುಳುಕನ್ನ ಏನು ಮುಚ್ಕೊಳಕ್ಕೆ, ನೀಟಿನಲ್ಲಿ ಆದಂತ ಅಕ್ರಮವನ್ನ ಮುಚ್ಕೊಳಕ್ ಇವತ್ತು ಅನಾವಶ್ಯಕವಾಗಿ ಈ ಗೊಂದಲವನ್ನ ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಮಂಜುನಾಥ್ ಅವರೇ, ಲೆಟ್ ಅಸ್ ಬಿ ಟ್ರಾನ್ಸ್ಪರೆಂಟ್. ಮಂಜುನಾಥ್ ಅವರೇ ನೀವು ನಾನು ಹೇಳೋದು ಕೇಳಿಸ್ಕೊಂಡ್ರೆ ಮಾತಾಡ್ತೀನಿ. ಮಂಜುನಾಥ್ ಅವರೇ ನಾನು ಹೇಳೋದು ಕೇಳಿಸ್ಕೊಂಡ್ರೆ ಮಾತಾಡ್ತೀನಿ. ನೀಟ್ಗೊಂದು ನ್ಯಾಯ, KPSCಗೊಂದು ನ್ಯಾಯ ಆಗಬಾರ್ದು. ನೀಟಲ್ಲಿ ಬರೆದು ಡಾಕ್ಟರ್ಗಳಾಗ್ತಾರೆ ನೋಡಿ, ಈಗಲೂ ಕೇಳಿಸ್ಕೊಳ್ಳಲ್ಲ ನೀವು ಇವಾಗಲೂ ಕೇಳಿಸ್ಕೊತಾ ಇಲ್ಲ ನನ್ನ ಮಾತನ್ನ. ನೀಟಲ್ಲಿ ಬರೆದು ಡಾಕ್ಟರ್ ಆಗ್ತಾರೆ, ಇಲ್ಲಿ ತಹಶೀಲ್ದಾರ್ಗಳಾಗ್ತಾರೆ. ನೀವುಗಳೇ ನೀಟ್ಗೆ ಜಂತರ್ ಮಂತರ್ಗೆ ನಿಮ್ಮ ರಾಹುಲ್ ಗಾಂಧಿ ಓಡಿದ್ದೆ, ಇಲ್ಲಿ ಹೊಡೆದ್ಬಿಟ್ರು, ಅಲ್ಲಿ ಹೊಡೆದ್ಬಿಟ್ರು, ಕೈಗೆ ಹೊಡೆದ್ಬಿಟ್ರು, ಕಾಲಿಗೆ ಹೊಡೆದ್ಬಿಟ್ರು ಅಂತ ಹೇಳ್ತಾರಲ್ಲ, KPSCಯಲ್ಲಿ ಯಾರು ಹೊಡೆಯೋಣ ಇವಾಗ ಹೇಳಿ ಫಸ್ಟ್? ಸರ್, KPSC ನಲ್ಲಿ ಕರ್ನಾಟಕ ರಾಜ್ಯ ಪೊಲೀಸು ದಕ್ಷತೆಗೆ ಹೆಸರಾಗಿರ್ತಕ್ಕಂಥದ್ದು, ಅವ್ರು ಇಂಡಿಪೆಂಡೆಂಟ್ ಆಗಿ ಮಾಡ್ತಾರೆ. ಅಲ್ಲೂ ಕಂಪ್ಲೇಂಟ್ ಆಗಿತ್ತು ಅಲ್ಲಲ್ಲ ಮಂಜುನಾಥ್ ಅವರೇ? ಅಲ್ಲೂ ಮತ್ತೆ ಬಾಯ್ ಯಾಕೆ ಪಡ್ಕೊಂಡ್ರಿ ನೀವು? ಅಲ್ಲಲ್ಲ ಕಾಂಗ್ರೆಸ್ ಅವ್ರು ಬಾಯ್ ಪಡ್ಕೊಂಡಿದ್ದು ಯಾಕೆ? ಅಲ್ಲಲ್ಲ ಅಲ್ಲೂ ಕಂಪ್ಲೇಂಟ್ ಆಗಿತ್ತು, 12 ಜನ ಪ್ರೊಫೆಸರ್ ಅರೆಸ್ಟ್ ಆಗಿದ್ರು. ಕೇಳಿಸ್ಕೊಂಡ್ರೆ ಮಾತಾಡ್ತೀನಿ ಮಂಜುನಾಥ್ ಅವರೇ, ಕೇಳಿಸ್ಕೊಂಡ್ರೆ ಮಾತಾಡ್ತೀನಿ, ನಾನು ಕೇಳಿಸ್ಕೊಂಡ್ರೆ ಮಾತಾಡ್ತೀನಿ ನೋಡಿ ಸರ್. ಅಲ್ಲಲ್ಲ ಕೇಳಿಸ್ಕೊಂಡ್ರೆ ಮಾತಾಡ್ತೀನಿ. ಅಲ್ಲೂನು ಕ್ವಶನ್ ಪೇಪರ್ ಲೀಕ್ ಅಲ್ಲೂನು 12 ಜನ ಪ್ರೊಫೆಸರ್ಗಳು ಅರೆಸ್ಟ್ ಆಗಿದ್ರು. ಕೇಳಿಸ್ಕೊಳ್ಳಿ ಫಸ್ಟ್ ನೀವು. 12 ಜನ ಪ್ರೊಫೆಸರ್ಗಳು ಅರೆಸ್ಟ್ ಆಗಿದ್ರು. ಅಲ್ಲೂನು ಕ್ವಶನ್ ಪೇಪರ್ ಲೀಕ್ ಆದವ್ರು ಅರೆಸ್ಟ್ ಆಗಿದ್ರು, ಲೀಕ್ ಮಾಡಿದವರು, ದುಡ್ಡು ಕೊಟ್ಟವ್ರು ಅರೆಸ್ಟ್ ಆದ್ರು, ದುಡ್ಡು ತಗೊಂಡವ್ರು ಅರೆಸ್ಟ್ ಆದ. ಬಿಟ್ಬಿಡ್ಬೇಕಾಗಿತ್ತು ಹಂಗಾದ್ರೆ, ಪ್ರತಿ ವರ್ಷ ಇದೆಯಪ್ಪ ಅಂತ. ಇಡೀ ವ್ಯವಸ್ಥೆ ಏನು ದೇಶದ ಯುವಜನತೆ ಹೊಡ್ತಲ್ಲ ನೀವು ಮಾಡಿಯೇ ಕೇಳಿಸ್ತಾ ಇಲ್ಲ ನನಗೆ, ಮಾತಾಡಿಸ್ತೀನಿ. ನಾಗೇಂದ್ರ ಅವರೇ, ಇಡೀ ವಿಚಾರದಲ್ಲಿ ಇಂಡಿಪೆಂಡೆಂಟ್ ಬಾಡಿ, ಇದೊಂದು ಇಂಡಿಪೆಂಡೆಂಟ್ ಬಾಡಿ ಇಲ್ಲಿ ಆಗೋಗಿದೆ, ನಾವ್ಯಾರು ಇದನ್ನು ಹೆಲ್ಪ್ ಮಾಡಲ್ಲ, ಏನು ಶಿಕ್ಷೆ ಬೇಕಾದ್ರೂ ಆಗಲಿ ಅಂತ ಅವರು ಹೇಳಿದ ಮಾತು ನಾನು ಅರ್ಥ ಮಾಡ್ಕೊಂಡಂತೆ ಅವ್ರ ಹತ್ರ ಒಂದು ಮಾತು ಹೇಳಿದ್ರು. ಓಕೆನಾ? ಅದು KPSC ಆದರೆ ಅದು ಇಂಡಿಪೆಂಡೆಂಟ್ ಬಾಡಿ,
ಅಲ್ಲ, ಇವತ್ತು ಭ್ರಷ್ಟಾಚಾರದಲ್ಲಿ ನಮ್ಮ ಸರ್ಕಾರ ನಂಬರ್ 1 ಯಾಕೆ ಕಾಡ್ತಾ ಇದೆ ಅಂತಂದರೆ, ಇಂಡಿಪೆಂಡೆಂಟ್ ಬಾಡಿನ ಸೃಷ್ಟಿ ಮಾಡೋದು ಯಾರು, ಅಲ್ಲಿನ ಅಧ್ಯಕ್ಷರು ತರೋದು ಯಾರು, ಸದಸ್ಯರು ತರೋದು ಯಾರು, ಅಲ್ಲಿ ಅವ್ರು ಯಾವ ರೀತಿ ಯಾವ ಮಾನದಂಡಗಳ ಮೇಲೆ ಇವರು ಅಲ್ಲಿ ಅಧ್ಯಕ್ಷನ ಸೆಲೆಕ್ಟ್ ಮಾಡ್ತಾರೆ, ಸದಸ್ಯನ ಸೆಲೆಕ್ಟ್ ಮಾಡ್ತಾರೆ. ಇವ್ರಿಗೆ ಯಾರು ಬೇಕಾದರೂ ತಗೊಂಡೋಗಿ ಕೋಟಿಗಟ್ಟಲೆ ದುಡ್ಡು ಕೊಟ್ಟವ್ರಿಗೆ ಇವರು ಪೋಸ್ಟ್ಗಳು ಕೊಡ್ತಾ ಇದ್ದಾರೆ. ಅದಕ್ಕೇನೋ ಒಂದು ಮಾನದಂಡ ಇಕ್ಕಿ, ಅದಕ್ಕೇನೋ ಒಂದು ಏನಾದರೂ ಒಂದು ಸ್ಕೂಟ್ನಿಂಗ್ ಕಮಿಟಿ ಅಂತ ಮಾಡಿ, ಅದಕ್ಕೇನೋ ಸಮಿತಿ ರಚನೆ ಮಾಡಿ ಆ ಥರ ಮಾಡಿದ್ರೆ ಇವತ್ತು ಶಿವಶಂಕರಪ್ಪ ಅವರು ಅಧ್ಯಕ್ಷ ಸ್ಥಾನದಲ್ಲಿ ಕೂತ್ಕೊಂಡು ತನ್ನ ಮಗಳಿಗೆ ಆದಾಯ ಇನ್ಕಮ್ ಸರ್ಟಿಫಿಕೇಟ್ 40 ಲಕ್ಷ ರೂಪಾಯಿ ಇದೆ ಅಂತ ಹೇಳಿ ಅಪ್ಲಿಕೇಶನ್ ಹಾಕ್ಸಿ ಮಗಳಿಗೆ ಪೋಸ್ಟಿಂಗ್ ಮಾಡಕ್ ಹೋಗ್ತಾ ಓಡಾಡ್ತಾರಲ್ಲ, ಇಂಥ ಭ್ರಷ್ಟಾಚಾರ ಶಿವಶಂಕರಪ್ಪನ ಯಾವ ಸ್ಕೂಟ್ನಿಂದ ಆಯ್ಕೆಗೆ ಬಂದ್ರು, ಅಧ್ಯಕ್ಷ ಯಾವ ಸ್ಥಾನದಿಂದ ಬಂದ್ರು, ಹೆಂಗ್ ಬಂದು ಇವರು KPSC ಅಲ್ಲಿ ಅಧ್ಯಕ್ಷ ಸ್ಥಾನ ತಗೊಂಡ್ರು? ತನ್ನ ಮಗಳಿಗೆ 40 ಲಕ್ಷದ ಆದಾಯ ಇನ್ಕಮ್ ಸರ್ಟಿಫಿಕೇಟ್ ಮಾಡ್ಸಂತ ಶಿವಶಂಕರಪ್ಪನಿಗೆ ಆಯ್ಕೆ ಮಾಡಿ ಸರ್ಕಾರ ಯಾರು? ಅವರು ಫಸ್ಟ್ ತಲೆದಂಡ ಬೇಕಾರದು, ಅವ್ರು ರಾಜೀನಾಮೆ ಕೊಡ್ಬೇಕಾರದು. ಇವತ್ತು ನೀಟ್ ಎಕ್ಸಾಮ್ ಅಂದ್ರೆ ಮಕ್ಕಳ ಭವಿಷ್ಯ ಉಜ್ವಲ, ಹೌದು, ಎಲ್ಲರಿಗೂ ಕಿಚ್ಚಿದೆ. ನನ್ನ ಮನೆಯಲ್ಲೂ ಮಕ್ಕಳಿದ್ದಾವೆ, ನಿಮ್ಮ ಮನೆಯಲ್ಲೂ ಮಕ್ಕಳಿದ್ದಾವೆ, ಯಾರಿಗಾದ್ರೂ ಅನ್ಯಾಯ ಆಯ್ತು, ತಲೆದಂಡ ಆದಾಯ್ತು, ಒಬ್ಬ ಸಚಿವರದಾಯ್ತು. ನೀಟ್ ಎಕ್ಸಾಮ್ ನಲ್ಲಿ ತೊಂದರೆ ಆದ್ರೆ ಸಚಿವನ ದಂಡ ಆಗ್ಬೇಕು, ಇಲ್ಲಿ ದಂಡ ಆದ್ರೆ DC ದಂಡ ಆಗ್ಬೇಕಾ? DC ತಲೆ ದಂಡನ ಇಲ್ಲಿ ಅಂದ್ರೆ ಅದಕ್ಕೆ ನೈತಿಕತೆ ಇರಬೇಕು. ಸರ್ಕಾರ ತರ ಭ್ರಷ್ಟಾಚಾರದಲ್ಲಿ ಇದೆ ಇವತ್ತು ಅವ್ರು ಏನ್ ಹೇಳ್ತಾ ಇದ್ದಾರೆ, ಇವತ್ತು 400 ಹುದ್ದೆಗಳಿಗೆ ಒಂದು ಹುದ್ದೆಗೆ 1 ರಿಂದ 2 ಕೋಟಿ, 2 ಕೋಟಿ ಮಿನಿಮಮ್ ಇಕ್ಕಿದ್ 4 ಹುದ್ದೆಗೆ ಎಷ್ಟಾಯ್ತು? 800 ಕೋಟಿ. ಇದಕ್ಕಿಂತ ದೊಡ್ಡ ಸ್ಕ್ಯಾಮ್ ಆಗ್ಬೇಕು ಅದು ಪೋಸ್ಟಿಂಗ್. ಇವತ್ತು ತಾವ್ ಹೇಳ್ದಂಗೆ ಇವತ್ತು ಒಂದು ಊರಿಂದ ಒಂದು ಕನಸು ಕಾಣ್ತಾರೆ. ಇವತ್ತು ಬಡ ಮಕ್ಕಳು ಏನ್ ಮಾಡ್ತಾರೆ, ಕನಸು ಕಾಣ್ತಾರೆ. ಇವತ್ತು ದೀಪಗಳಲ್ಲಿ, ಲೈಟ್ ದೀಪಗಳಿರಲ್ಲ, ಕರೆಂಟ್ಗಳಿರಲ್ಲ, ಅಂತ ವ್ಯವಸ್ಥೆಯಿಂದ ಬರೋಂಥ ಮಕ್ಕಳು ಕನಸು ಕಂಡ್ಕೊಂಡು ಒಂದು ಏನಾದ್ರು ಒಂದು ಸರ್ಕಾರಿ ಉದ್ಯೋಗ ಇಸ್ಕೊಂಡ್ಬಿಟ್ರೆ, ಈ ನನ್ನ ಮನೆಯನ್ನ ನಾನು ಕಾಪಾಡ್ಕೊಂತೀನಿ, ನನ್ನ ಮನೆ ಬೆಳಕಾಗ್ತೀನಿ, ಊರಿಕೇರಿಗೆ ಬೆಳಕಾಗ್ತೀನಿ, ಆ ಊರಿಗೊಂದು ಗ್ರಾಮಕ್ಕೊಂದು ಒಳ್ಳೆ ಹೆಸರು ತರ್ತೀನಿ ಅಂತೇಳಿ ಏನೋ ಒಂದು ಚಿಂತೆ ಕಡೆ ಬುಡಕಟ್ಟಿನಿಂದ ಸಣ್ಣ ಸಮುದಾಯಗಳಿಂದ ಬರೋಂಥ ಭವಿಷ್ಯಗಳು ಏನಾಗಬೇಕಾಗಿದೆ ಇವತ್ತು. ಪ್ರತಿಯೊಂದು ವಿಚಾರದಲ್ಲೂ ಭ್ರಷ್ಟಾಚಾರ. KPSC ಎಕ್ಸಾಮ್ನಲ್ಲಿ ಇಂಥ ಭ್ರಷ್ಟಾಚಾರ ಶಿವಶಂಕರಪ್ಪ ಅವರು ಅಧ್ಯಕ್ಷ ಸ್ಥಳ ಕೂತ್ಕೊಂಡು ತನ್ನ ಮಗಳಿಗೆ ಸರ್ಟಿಫಿಕೇಟ್ ಕ್ರಿಯೇಟ್ ಮಾಡ್ತಾರೆ ಅಂದ್ರೆ ಇಂಥ ಭ್ರಷ್ಟಾಚಾರ ಅಲ್ಲದೆ ಇನ್ನೇನಿಲ್ಲಿ. ಸೊ ಸರ್ಕಾರ ಇವಾಗ ಏನ್ ಹೇಳೋದು, ಅಧಿಕಾರಿಗಳು, ಸರ್ಕಾರ ಪ್ರತಿಯೊಂದು ವಿಚಾರಗಳು ಕೂಡ ಅಧಿಕಾರಿಗಳು ತಲೆದಂಡ ಮಾಡುತ್ತೆ. ಇವತ್ತು ನೀವು ಒಂದು ಕ್ರಿಕೆಟ್ ನಡೀತು, ಆ ಕ್ರಿಕೆಟ್ ಅಲ್ಲಿ ಆರ್ಗನೈಸ್ ಮಾಡಿದವ್ರು ಯಾರು, ಕಪ್ ತಂದವ್ರು ಯಾರು, ಅಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವಿಧಾನಸೌಧ ಮುಂದೆ ಬಂದು ಇದು ಐತಿಹಾಸಿಕ ಕ್ಷಣವನ್ನು ಕಣ್ತುಂಬ್ಕರಿ ಅಂತ ಆಹ್ವಾನ ಕೊಟ್ಟರು ಯಾರೋ ಮೇಲೆ ನಿಮ್ಮ ಟ್ವಿಟ್ಟರ್ ಅಲ್ಲಿ. ಅದಾದ್ಮೇಲೆ ಅಲ್ಲಿನ ಒಂದು ಆಹ್ವಾನ ಕೊಡ್ಲಿಲ್ಲ ರೀ, ಏನೋ ಹೇಳ್ಬಿಡ್ತೀರಿ, ಟ್ವಿಟ್ಟರ್ ಅಲ್ಲಿ ಮಾಡಿದ್ದಾರೆ ನೋಡಿ. ಸಿದ್ದರಾಮಯ್ಯ ಅವರು ಐತಿಹಾಸಿಕ ಕ್ಷಣವನ್ನು ನೀವು ಕಣ್ತುಂಬಿಸ್ಕೊಡ್ರಿ ವಿಧಾನಸೌಧ ಮುಂದೆ ಬಂದು ಅಂತ ಹೇಳಿದ್ರು ಸನ್ಮಾನ್ಯ ಸಿದ್ದರಾಮಯ್ಯ ಅವರು. ಕಾಲ್ ತುಳಿತಾಗಿದ್ದು ವಿಧಾನಸೌಧ ಮುಂದೆ ಅಲ್ಲ, ಅಲ್ಲಾಗಿಲ್ಲ, ಆಗಿತ್ತಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಏನೇನೋ ಸೇರಿಸ್ಬಿಡ್ಬೇಡಿ. ಇಲ್ಲ 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 ಇಲ್ಲ, ವಿಚಾರದಲ್ಲಿ ನಾನು ನನ್ನ ಮಾತು ಮೇಲೆ ನಿಂತ್ಕೊಂತೀನಿ, ನಾನು ನನ್ನ ಮಾತು ಮೇಲೆ ನಿಂತ್ಕೊಂತೀನಿ. ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದಾರೆ, ನಮ್ಮ ನಾಲೆಡ್ಜ್ ಅಲ್ಲಿ ವಿಧಾನಸೌಧ ತುಳಿತ ಆಗ್ಲಿಲ್ಲ. ಚಿನ್ನಸ್ವಾಮಿ ಆಗಿರೋ ಘಟನೆ ಚಿನ್ನಸ್ವಾಮಿ ಸ್ಟೇಡಿಯಂ ಮಾಡಿದವರು, ಇವೆಂಟ್ ಆರ್ಗನೈಸ್ ಮಾಡಿದವರು ಯಾರು, RCB ಮ್ಯಾನೇಜ್ಮೆಂಟ್ ಏನಂತ ವಿಚಾರ ಎಲ್ಲರಿಗೂ ಜಗತ್ ಜಾರಿತಾ ಇದೆ, ಅದು ಮ್ಯಾನೇಜ್ ಮಾಡೋದು ಬೇಡ, ಜಗತ್ ಜಾರಿತಾ ಇದೆ. ಮಾತಾಡಿದ್ರೆ ಮಾತಾಡ್ತೀನಿ ನಾಗೇಂದ್ರ ಅವರೇ, ಸರಿಯಾಗಿ ಮಾತಾಡಿದ್ರೆ ಮಾತಾಡ್ತೀನಿ. ನಾವಿಲ್ಲೇನು ಮ್ಯಾನೇಜ್ ಮಾಡ್ತಾ ಇಲ್ಲ, ಸರಿಯಾಗಿ ಮಾತಾಡಿದ್ರೆ ಮಾತಾಡ್ತೀನಿ. ಐ ನಾಟ್ ಹಿಯರ್ ಟು ಮ್ಯಾನೇಜ್ ಎನಿಥಿಂಗ್. ಅರ್ಥ ಆಯ್ತಾ? ಇದೇ KPSC ಕರ್ಮಕಾಂಡ ಆಗ್ತಿದ್ದಾಗ ಅದು ಅಧ್ಯಕ್ಷ HN ಕೃಷ್ಣನನ್ನ ಕಾರಲ್ಲಿ ಕರ್ಕೊಂಡು ಬಂದಿದ್ದೀನಿ, ಕುಮಾರಣ್ಣ ಅಲ್ಲಿಂದ ಎತ್ಕೊಳ್ಳೋಣ, ಅಲ್ಲಿಂದ ನಾನು ನೋಡಿ HN ಕೃಷ್ಣನನ್ನ ಅವನೊಬ್ಬ ಆರೋಪಿ ಇದ್ದ ಅವತ್ತಿಗೆ ಅವನನ್ನ ಕಾರಲ್ಲಿ ಕೂರಿಸ್ಕೊಂಡು ಬಂದು ಡ್ರಾಪ್ ಮಾಡಿದವರು ಕುಮಾರಣ್ಣ ಅದನ್ನ ಮತ್ತೆ ಮಾತಾಡ್ಬೇಕು. ವಿಧಾನಸೌಧ ಮುಂದೆ ಕಾಲ್ ತುಳಿತಾ ಕೇಳಿಸ್ಕೊಳ್ರಿ, ಅದ್ರ ಬಗ್ಗೆ ಇದ್ರ ಅಪ್ರೋಚ್ ಚರ್ಚೆ ಮಾಡ್ಬಿಟ್ಟಿದ್ದೀನಿ ನಾನು ಅಲ್ವಾ. ನಾನು ಹೇಳ್ತಿರೋದು ವಿಧಾನಸೌಧ ಮುಂದೆ ಕಾಲ್ ತುಳಿತಾ ಆಗ್ಲಿಲ್ಲ, ಸಿದ್ದರಾಮಯ್ಯ ಟ್ವೀಟ್ ಮಾಡಿರಲ್ಲ ಅಂತ ಮ್ಯಾನೇಜ್ ಮಾಡಕ್ಕೆ ಏನಿದೆ ಇಲ್ಲಿ? ಮ್ಯಾನೇಜ್ ಮಾಡಿದವರು ನಾಯಕ ಕುಮಾರಸ್ವಾಮಿ ಮ್ಯಾನೇಜ್ ಮಾಡಿದವರು ಕೇಳ್ಕೊಳ್ಳಿ, ಮ್ಯಾನೇಜ್ ಮಾಡಿದವರು ಅವತ್ತು ಆರೋಪಿತ HN ಕೃಷ್ಣನನ್ನ ಕಾರಲ್ಲಿ ಕುರ್ಕೊಂಡ್ಬಂದು ಎಸ್ಕಾರ್ಟ್ ಮಾಡಿದವರು ನಿಮ್ ಕುಮಾರಸ್ವಾಮಿ ಅವ್ರಿಗೆ ಹೇಳ್ಕೊಳ್ಳಿ ಫಸ್ಟ್. ಮ್ಯಾನೇಜ್ ಅವ್ರು ಕುಮಾರಣ್ಣ ಮ್ಯಾನೇಜರ್, ಕುಮಾರಣ್ಣ ಮ್ಯಾನೇಜರ್ ಅದರಲ್ಲಿ HN ಕೃಷ್ಣನನ್ನ ಎಸ್ಕಾರ್ಟ್ ಮಾಡಿದವರು ಕುಮಾರಣ್ಣ ಅವತ್ತು KPSC ಅಧ್ಯಕ್ಷರನ್ನ. ಫೈನ್ ಫೈನ್, ರವೀಶ್ ದಾಸಪ್ಪ ವಿಧಾನಸೌಧ ಮುಂದೆ ಕಣ್ತುಂಬ ಬನ್ನಿ ಅಂತ ಆಹ್ವಾನ ಕೊಟ್ಟರು ಅವರು. ಅವತ್ತು ಸತ್ತಿದ್ದ 11 ಜನ ಮಕ್ಕಳಿಗೆ ಬಲಿ ಕೊಟ್ಟಿದ್ದ ಅಧಿಕಾರಿಗಳನ್ನ, ದಕ್ಷ ಅಧಿಕಾರಿಗಳನ್ನ ಕೇಳಿಸ್ಕೊಳ್ರಿ. ರವೀಶ್ ದಾಸಪ್ಪ ಅವರೇ, ನನ್ನ ಪಾಯಿಂಟ್ ಏನಂದ್ರೆ KPSCಯಲ್ಲಿ ಎಲ್ಲ ಸರ್ಕಾರಗಳಿದ್ದಾಗೂ ಅವ್ರ ತಟ್ಟೆಗಳಲ್ಲಿ ಹೆಗ್ಗಣ ಅಲ್ಲ ಆನೆನೇ ಬಿದ್ದಿವೆ, ಸತ್ತೋಗಿರೋ ಎಮ್ಮೆನೇ ಬಿದ್ದಿವೆ. ಸರ್ಕಾರಗಳೇನು ಇದ್ರಲ್ಲ ಇದರಲ್ಲಿ. ನಾನು ಇವತ್ತು ಏನು ಕೇಳ್ತಾ ಇದ್ದೀನಿ ಗೊತ್ತಾ, ಕಾಂಗ್ರೆಸ್ನವ್ರು ಕುಣಿದ್ರು, ನೀಟು ಅದು ಇದು ಇಲ್ಲಿ ಹೊಡೆದವ್ರು ಅಲ್ಲಿ ಹೊಡೆದವ್ರೆ ಅಂತ ಹೇಳಿ. ನೈತಿಕತೆ ಎಲ್ಲಿಗೆ ಬಂತಿವ್ರು ಕಾಂಗ್ರೆಸ್ನವ್ರದ್ದು? ಈ ವಿಚಾರ ಬಂದಾಗ ಮಾತಾಡಲ್ಲ.
ಜಿಲ್ಲಾಧಿಕಾರಿ ಹೊಣೆ. ಏನಂದರೆ KPSC ಕರ್ಮಕಾಂಡ ಇವತ್ತು ನೆನ್ನೆ ಇದಲ್ಲ, ಆಲ್ಮೋಸ್ಟ್ ಸುಮಾರು ಒಂದು 20-25 ವರ್ಷಗಳಿಂದ KPSC ಕರ್ಮಕಾಂಡ ಬರ್ತಾನೆ ಇದೆ. ಯಾವುದೇ ಸರ್ಕಾರ ಬರಲಿ, ಯಾವುದೇ ಸರ್ಕಾರ ಹೋಗಲಿ, ಕೊನೆಯದಾಗಿ ಅಮಾಯಕರಲ್ಲಿ ಏನು ಗಂಡ ಹೆಂಡತಿ ಜಗಳದಲ್ಲಿ ಕೂಸ್ಬಿಡವಾಯ್ತು ಅಂತ ಅಭ್ಯರ್ಥಿಗಳು ಆಯ್ಕೆ ಆಗೋಂಥ ಮಕ್ಕಳಿಗೆ, ಆಯ್ಕೆ ಆಗೋಂಥ ವಿದ್ಯಾರ್ಥಿಗಳು ಯಾರು ಅರ್ಹತೆ ಉಳ್ಳವರು ಇರ್ತಾರೆ ಅವ್ರಿಗೆ ಯಾವಾಗಲೂ ಅನ್ಯಾಯ ಆಗ್ತಾನೆ ಬರ್ತಾ ಇದೆ. ಯಾವುದೇ ಪಕ್ಷದವರು ಇದನ್ನು ಖಂಡಿತವಾಗಿ ಖಂಡಿಸಲ್ಲ. ಆ ಪಕ್ಷ ಬಂದಾಗ ಅವ್ರಿಗೆ ಬೇಕಾಗಂಥ ಆಯಕಟ್ಟು ಪ್ರದೇಶಗಳಲ್ಲಿ ಅವ್ರಿಗೆ ಬೇಕಾಗಿರೋ ಸೆಲೆಕ್ಟರ್ಸ್ಗಳನ್ನ ಆಯ್ಕೆ ಮಾಡ್ತಾರೆ. ಅವ್ರಿಗೆ ಬೇಕಾಗಿರೋ ಹುದ್ದೆಗಳನ್ನ ನೀವು ಹೇಳಿದಾಗೆ ತಾಳಿ ಭಾಗ್ಯ ಇರ್ಬೋದು, ಮತ್ತೊಂದು ಭಾಗ್ಯ, ಸುಮಾರು ಭಾಗ್ಯಗಳಿತ್ತು ಆ ಕಾಲದಲ್ಲಿ ನೀವು ಕೇಳಿದಂತೆ. ಅದೇ ರೀತಿ ಈಗ ಶ್ಯಾಮ್ ಭಟ್ರ ಕಾಲದಿಂದ ಹಿಡ್ಕೊಂಡು ಇಲ್ಲಿವರೆಗೂ ಯಾರ್ಯಾರು ಮಾಡಿದ್ದಾರೆ ಕರ್ಮಕಾಂಡದಲ್ಲಿ ಎಲ್ಲರೂ ಪಾಲ್ದಾರಾದರು, ಎಲ್ಲರೂ ಭಾಗಿಯಾದರೆ, ಎಲ್ಲ ಸರ್ಕಾರಗಳು ಭಾಗಿಯಾಗಿದೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ. ಅದೇ ರೀತಿ ಕೇಂದ್ರದಲ್ಲೂ ಅದೇ ರೀತಿನಲ್ಲಿದೆ. ಇವ್ರು ಏನಂದರೆ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂಗೆ ಭ್ರಷ್ಟಾಚಾರದಲ್ಲಿ. ಆದರೆ ಏನಂದರೆ ಬೇರೆಯವ್ರು ಏನಾದ್ರು ವಿರೋಧಿಸಕ್ಕೆ ಹೋದರೆ ಆವಾಗ ಅವ್ರಿಗೆ ಹಿಂದಿನ ಅಧಿಕಾರದಲ್ಲಿ ಇದ್ದಾಗ ಸಾಚ, ಅಧಿಕಾರದಲ್ಲಿ ಇದ್ದಾಗ ಭ್ರಷ್ಟ ಅಂತ ಇತಿಹಾಸ ತಗೊಂಡು ಉದಾಹರಣೆ ಕೊಟ್ಕೊಂಡ್ಬರ್ತಾರೆ. ನೀವಿದ್ದಾಗ ಹಾಗಾಯಿತು, ನಾವಿದ್ದಾಗ ಹೀಗಾಯಿತು, ಇದನ್ನೇ ಹೇಳ್ಕೊಂಬರ್ತಾರೆ. ಯಾರೇ ಒಬ್ಬ ನಾಯಕ ಆಗಿರ್ಬೋದು, ಇನ್ಕ್ಲೂಡಿಂಗ್ ಇವತ್ತಿನ ಶಿವಕುಮಾರ್ ಅವ್ರನ್ನ ಸೇರಿಸ್ಕೊಂಡು ಹೇಳ್ಬೇಕಂದ್ರೆ, ಇಲ್ಲ ಇದರಲ್ಲಿ ಸಮಸ್ಯೆ ಆಗಿದೆ, ನಾವು ಆಯ್ಕೆ ಆಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಅಥವಾ ಆಯ್ಕೆ ಆಗಬೇಕಾಗಿದ್ದವ್ರಿಗೆ, ಅನ್ಯಾಯ ಆಗಿರೋರಿಗೆ ನಾವು ನ್ಯಾಯ ಒದಗಿಸಬೇಕು. ಅಧಿಕಾರಿ ವರ್ಗಕ್ಕೆ ಸೀಮಿತಗೊಳಿಸುವುದಾದರೆ NTA ಒಂದಷ್ಟು ಜನ ಪೇಪರು ಸ್ಕ್ಯಾಮ್ ಲೀಕ್ ಆಗಿತ್ತು, ಕೊಂಡ್ಕೊಂಡವನು, ದುಡ್ಡು ಕೊಟ್ಟವನು, ಮಾರ್ದವನು, ಅವ್ರು ಅರೆಸ್ಟ್ ಮಾಡಿದ್ದೀವಿ ಅಂತ ಕೇಂದ್ರನ ಸುಮ್ಮನೆ ಇರ್ಬೋದಾಗಿತ್ತಲ್ಲ ಇವತ್ತಿಗೆ. ಕೇಂದ್ರ ಸುಮ್ಮನೆ ಇರ್ಬೋದಾಗಿತ್ತಲ್ಲ ಇವತ್ತಿಗೆ. ನಾವೆಲ್ಲ ಅರೆಸ್ಟ್ ಮಾಡಿಬಿಟ್ಟಿದ್ದೀವಿ, ಕಮಿಟಿ ಮಾಡಿಬಿಟ್ಟಿದ್ದೀನಿ, ತನಿಖೆ ನಡೀತಾ ಇದೆ. ಈಗ ಬೇರೆ ಹೊಸ್ತಿವ್ರದ್ದು 10 ಕೋಟಿ ದಂಡ, 10 ವರ್ಷ ಜೈಲು, ಪ್ರಧಾನ ಹಾಕಬೇಕು 10 ವರ್ಷ ಜೈಲಿಗೆ, 10 ಕೋಟಿ ದಂಡ ಪ್ರಧಾನದಿಂದ ವಸೂಲಿ ಮಾಡಬೇಕು. ಈಗ ನೆಕ್ಸ್ಟ್ ಫ್ಯೂಚರ್ಗೆ ಇದು ಇವಾಗ ಸರ್ ಹೆಂಗಂತಂದರೆ ಪರಸ್ಪರ ಕೆಸರ ಚಾಟ ಮಾಡಿಕೊಂಡು ಕಾಲಹರಣ ಮಾಡ್ಕೊಳ್ಳೋದು ಅಷ್ಟೇ ಮಾತ್ರ ಅವ್ರಿಗೆ ಗೊತ್ತಿರ್ತದೆ. ಇತಿಹಾಸನೇ ಯಾವಾಗಲೂ ಇವ್ರು ಕೆದಕ್ತಾರೆ. ಭವಿಷ್ಯದ ಬಗ್ಗೆ ಮಾತಾಡಲ್ಲ, ವರ್ತಮಾನದ ಬಗ್ಗೆ ಯಾರೂ ಮಾತಾಡಲ್ಲ. ಈಗ ನೋಡಿ, ಪ್ರಧಾನವ್ರನ್ನಾಗಲಿ ಮತ್ತೊಬ್ಬರನ್ನಾಗಲಿ ಜೈಲಿಗೆ ಹಾಕಿದ್ರೆ ಅಲ್ಲಿ ಅನ್ಯಾಯಕ್ಕಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಲ್ವಲ್ಲ, ಹೌದಲ್ವ? ನಾವು ಬರೋ ಮುಂದಿನ ದಿನಗಳಲ್ಲಿ ಹೆಂಗೆ ಎಷ್ಟು ಅಚ್ಚುಕಟ್ಟಾಗಿ ಶಿಸ್ತುಬದ್ಧಾಗಿ ನಾವು ಆಯ್ಕೆ ಮಾಡಬೇಕು, ಪಾರದರ್ಶಕತೆ ಇರಬೇಕು ಯಾವತ್ತೂ. ಅದನ್ನು ನಾವು ತರಬೇಕೇ ಹೊರತು ನಾವು ಹಿಂದಿನ ಸರ್ಕಾರ ಏನು ಮಾಡೋದು ಅನ್ನೋದು ನಮಗೆ ಇವಾಗ ಪ್ರಸ್ತುತವಾಗಿ ಅದು ಅನಗತ್ಯ. ಇವಾಗ ನಡೆದಿರೋ ವಿಷಯ ಏನು, ಈ ಶಿವಶಂಕರಪ್ಪ ಸಾಹುಕಾರ ಅನ್ನೋ ವ್ಯಕ್ತಿ ಏನಿದ್ದಾನೆ, ಇವನು ಎಷ್ಟು ಜನ ಮಕ್ಕಳಿಗೆ ಅನ್ಯಾಯ ಮಾಡಿದ್ದಾನೆ ಅದು ಮುಖ್ಯ. ಅವನನ್ನು ಖಂಡಿತವಾಗ್ಲೂ ನಾನು ಅವನಂತಾನೆ ಬಳಕೆ ಮಾಡ್ತೀನಿ. ಯಾಕೆ ಅಂದರೆ ಸುಮಾರು ವಿದ್ಯಾರ್ಥಿಗಳಿಗೆ, ಸುಮಾರು ಅಭ್ಯರ್ಥಿಗಳಿಗೆ ಈತ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಮೋಸನೇ ಮಾಡಿದ್ದಾನೆ. ಅಂದರೆ ಸ್ವಜನ ಪಕ್ಷಪಾತನ ಎದ್ದು ಕಾಣ್ತಾ ಇದೆ ಎಲ್ರಿಗೂ. ಅದ್ರ ಜೊತೆನಲ್ಲಿ ಈಗ ಒಳ ಮೀಸಲಾತಿ ಏನೇನೋ ಮಾಡಿದ್ದಾರೆ. ಒಳ ಮೀಸಲಾತಿಯಲ್ಲಿ ಎಷ್ಟೊಂದು ವಿಷಯಗಳನ್ನು ನಾವು ಏನಾದ್ರು ವೆಬ್ ಸರ್ವರ್ಗಳು ವರ್ಕ್ ಆಗೋದಿಲ್ಲ, ಅಲ್ಲೇನಾದ್ರು ಸೆಲೆಕ್ಟ್ ಮಾಡ್ಕೊಳಕ್ಕೆ ಹೋದ್ರೆ ಅದು ಸರ್ವರ್ ಪ್ರಾಬ್ಲಮ್ ಇದೆ. IT-BT ಅಂತ ನಾವು ನಂಬರ್ 1 ಸಿಟಿ ಅಂತ ಹೇಳ್ಕೊಳ್ತೀವಿ, ನಮ್ಮಲ್ಲೇ IT-BT ಸಮಸ್ಯೆ ಇದೆ. ಸರ್ವರ್ಗಳು ಎಷ್ಟು ಇಶ್ಯೂಸ್ ಬರ್ತಾ ಇದೆ ಅಂದರೆ, ಸೀರಿಯಸ್ ಆಗಿ ಹೇಳ್ತೀನಿ, ಅಪ್ಲಿಕೇಶನ್ ಏನಾದ್ರು ನೀವು ಆನ್ಲೋಡ್ ಮಾಡೋಕ್ಕಾಗಲಿ, ಅಪ್ಲೋಡ್ ಮಾಡೋಕ್ಕಾಗಲಿ, ಡೌನ್ಲೋಡ್ ಮಾಡೋಕೆ ಹೋದರೆ ಅವಾಗಕ್ಕಾಗಲ್ಲ. ಕರೆಕ್ಟ್ ಟೈಮಲ್ಲಿ ಲಾಸ್ಟ್ ಎಂಡ್ ಮೂಮೆಂಟಲ್ಲಿ 2-3 ಡೇಸಲ್ಲಿ ಇವರು ಸರ್ವರ್ನ ಓಪನ್ ಮಾಡ್ತಾರೆ. ಮತ್ತೆ ಮುಂದುವರಿಸ್ತೀನಿ ನಾನು. ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಯುತ್ತೆ ಒಂದು ಬ್ರೇಕ್ ಆದಮೇಲೆ. ಎಕ್ಸೆಲ್ PU ಕಾಲೇಜು ಗುರುವಾಯನಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿತಾ ಇದೆ. ನಂದು ಮಂಜುನಾಥ್ ಒಂದು ಪ್ರಶ್ನೆ ಇತ್ತು. ನಮ್ಮದು ಒಂದು DC ಹೊಣೆ ಮಾಡಿಬಿಟ್ಟು ಕೈ ತೊಳ್ಕೊಂಡು ಬಿಟ್ರೆ ಸಾಕಾ ಸರ್ಕಾರ? ಅವ್ರವ್ರ ಪಾಡ್ಗೆ ಅವ್ರವ್ರು ಬ್ಯುಸಿ ಇದ್ದಾರೆ. ಮಿನಿಸ್ಟರ್ ಯಾರಾಗಬೇಕು, 20 ಖಾತೆಗಳು 40 ಜನ ಆಗಬೇಕಾ, 45 ಜನ ಮಾಡಿಬಿಡ್ಬೇಕಾ, ಅದರಲ್ಲಿ ಯಾರನ್ನು ಫಿಲ್ಟರ್ ಮಾಡಬೇಕು ಅಂತ ಒಂದು ಕಡೆ ಇದ್ದಾರಲ್ಲ. DC ಹೊಣೆ ಮಾಡಿದ್ದಾರೆ ಎಂಬಲ್ಲಿಗೆ KPSC ಪರಮ ಪವಿತ್ರ ಆಗೋಯ್ತು ಅಲ್ಲಿಗೆ. ಸೊ ಅಲ್ಲಿಗೆ ಪೂರ್ತಿ ಒಂಥರ ಸಚ್ಚಾರಿತ್ರೆ ಇಟ್ಕೊಂಡ್ಬಿಡ್ತಾ KPSC. 1 ದಿನನ ಇದು, 2 ದಿನನ, 3 ದಿನನ, ಒಂದು ಎಕ್ಸಾಮ್ ಅಲ್ಲ, ಇದೇನು ಸರಣಿನ ಇದು ಇವ್ರ ಥರದ್ದು? ಎಷ್ಟು ಜನ ಕರ್ನಾಟಕದ ಅಭ್ಯರ್ಥಿಗಳು ನಾನು ತಹಶೀಲ್ದಾರ್ ಆಗಬೇಕು ಅಂತ ಆಸೆ ಇಟ್ಕೊಳ್ತಾರೆ, ಅಲ್ಲೊಂದು ಲಂಚ, ಇನ್ಸ್ಪೆಕ್ಟ್ರು ಅಲ್ಲೊಂದು ಲಂಚ, ಕಾನ್ಸ್ಟೇಬಲ್ ಅಲ್ಲೊಂದು ಲಂಚ, ಇದ್ಯಾವುದೋ ಈಗ ಪಶುವೈದ್ಯಾಧಿಕಾರಿ ಅಲ್ಲೂ ಒಂದು 80 ಲಕ್ಷ ಓಡ್ತಾ ಇದೆ ಅಂತ ನೋಡಿ. ಅದು 80 ಲಕ್ಷ ಕೊಟ್ಟ ಪಶುವೈದ್ಯಾಧಿಕಾರಿ ರೆಡಿ. ಅವನು OMR ಶೀಟ್ ಅರ್ಧ ಬರೆಯೋದು, ತಿದ್ದೋದು. ರಮಕಾಂತ್ ಸರ್ ಇದೆಲ್ಲ ಕೂಡ ನಿಷ್ಪಕ್ಷವಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಪ್ರಾಮಾಣಿಕತೆಯಿಂದ ತನಿಖೆ ಮಾಡ್ತದೆ. ಇವತ್ತು ಬಿಜೆಪಿ ಸ್ನೇಹಿತರು ಹೇಳ್ತಾ ಇದ್ರು, ಅವ್ರ ಮೇಲೆ 40% ಕಮಿಷನ್ ಸರ್ಕಾರ ಅಂತ ಹೇಳ್ಬಿಟ್ಟು ಅವತ್ತು ಎಲ್ಲ ತನಿಖೆ ಮಾಡ್ಬಿಟ್ಟು ಇವತ್ತು ಸರ್ಕಾರಕ್ಕೆ ರಿಪೋರ್ಟ್ ಕೊಟ್ಟಿರ್ತಕ್ಕಂಥದ್ದು. ಎಲ್ಲ ಡಾಕ್ಯುಮೆಂಟ್ ಇದು ತನಿಖೆ ಆಲ್ರೆಡಿ ಟ್ರಯಲ್ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು. PSC ರಿಕ್ರೂಟ್ಮೆಂಟ್ ಅಲ್ಲಿ ಸ್ಕ್ಯಾಮ್ ಆಯ್ತು, ಅದು ಕೂಡ ಸರ್ಕಾರ ಇಂಡಿಪೆಂಡೆಂಟ್ ಒಂದು ತನಿಖಾ ಏನೋ ಬಿಟ್ಟು ಅದರ ಇವತ್ತು ಸಂತೋಷ್ ಪಾಟೀಲ್ ಸುಸೈಡ್ ಕೇಸ್ ಬಂದಿರ್ತಕ್ಕಂಥದ್ದು ಅವ್ರಿಗೆಲ್ಲ. ಆಮೇಲೆ ಇವೆಲ್ಲವೂ ಕೂಡ ಬಿಜೆಪಿ ಅವರಿಗೆ ನೈತಿಕತೆ ಏನಾದ್ರು ಇದ್ದಿದ್ರೆ ಅವ್ರಿಗೆ ಈಗ ಮಂಜುನಾಥ್ ಅವರೇ ಕೇಳಿಸ್ಕೊಬಿಡಿ, ನಾನು ಹೇಳಿ ಕೇಳಿಸ್ಕೊಬಿಡಿ. ನೀವು ಮಾಡಿಯೋ ಸ್ಪಷ್ಟವಾಗ್ತಿಲ್ಲ ನನಗೆ. ಒಂದು ಮಂಜುನಾಥ್ ಪೂರ್ತಿ ಕೇಳಿಸ್ಕೊಳ್ಳಿ. ನೀವು ಮಾಡಿರೋ ನನಗೆ ತುಂಬ ಡಿಸ್ಟರ್ಬೆನ್ಸ್ ಇದೆ. ನಿಮ್ದು ಒಂದು ವರ್ಡ್ ಕೇಳುತ್ತೆ, ಒಂದು ವರ್ಡ್ ಕೇಳ್ತಾ ಇಲ್ಲ. ಆದರೂ ನೀವು ಹೇಳಿದ ಮಾತನ್ನು ಸಾಧ್ಯವಾದಷ್ಟರ ಮಟ್ಟಿಗೆ ಅರ್ಥ ಮಾಡ್ಕೊಂಡು ಮಾತು ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಗುತ್ತಿಗೆದಾರರು 40% ಕಮಿಷನ್ನು, ಸಂತೋಷ್ ಅವರು ಸೂಸೈಡ್ ಮಾಡ್ಕೊಂಡು ನಾನು ಅಲ್ಲಗಳಿಯಲ್ಲ. ಸಾವು ಸಾವೇ, ನೋವು ನೋವೇ,
ಅಲ್ಲಿ ಭ್ರಷ್ಟಾಚಾರ ಆಗಿತ್ತು, ಆಗಿಲ್ಲ, ಅಥವಾ ನಾವು ಸರ್, ಮಾಡ್ಕೊಂಡಿದ್ದೀವಿ. ಅದಕ್ಕೋಸ್ಕರ ಕೇಳಿಸ್ಕೊಂಡ್ರೆ ಮಾತಾಡ್ತೀನಿ ಮಂಜುನಾಥ್ ಅವರೇ. ಈಗ ಕಾಂಗ್ರೆಸ್ ವಕ್ತಾರರಾಗಿದ್ದೀರಿ, ಕೇಳಿಸ್ಕೊಂಡ್ರೆ ಮಾತಾಡ್ತೀನಿ ನಾನು. ಅಲ್ಲ ಮಂಜುನಾಥ್ ಅವರೇ, ನಿಮ್ದು ಆಡಿಯೋ ನನಗೆ ಕೇಳಿಸ್ತಾ ಇಲ್ಲ. ನಿಮ್ಮ ಆಡಿಯೋ ನನಗೆ ನಿಜವಾಗ್ಲೂ ಕೇಳಿಸ್ತಾ ಇಲ್ಲ. ನಾನು ಹೇಳೋದು ಕೇಳಿಸ್ಕೊಂಬಿಡಿ, ನಾನು ಹೇಳೋದು ನಿಜವಾಗ್ಲೂ ಕೇಳಿಸ್ಕೊಂಬಿಡಿ. ಇದನ್ನು ನೀವು ಗುತ್ತಿಗೆದಾರರು ತಂದು ಆಸ್ಪಿರೆಂಟ್ಸ್ಗೆ ಲಿಂಕ್ ಮಾಡಬೇಡಿ. ಈ ಯಾವುದು RCB ಕಾಲ್ತೊಡ್ತ ತೊಗೊಂಡು ಬಂದುಬಿಟ್ಟು ಸರ್ಕಾರಕ್ಕೆ ಲಿಂಕ್ ಮಾಡಬೇಡಿ. ಕೇಳಿಸ್ಕೊಳ್ಳಿ. RCB ಕಾಲ್ತೊಡ್ತ ತೊಗೊಂಡು ಬಂದುಬಿಟ್ಟು ನೀಟು ಸೂಸೈಡ್ಗಳಿಗೆ ಲಿಂಕ್ ಮಾಡಬಾರ್ದು. ಗುತ್ತಿಗೆದಾರರ ಇಶ್ಯೂ, ಬಿಲ್ಲು ಬಿಡೋದು ಆ ವಿಷಯ ಬೇರೆ, ಆಸ್ಪಿರೆಂಟ್ಸ್ ಕತೆ ಬೇರೆ, ವಿದ್ಯಾರ್ಥಿಗಳ ಭವಿಷ್ಯ. ನಾನು ಎರಡರಲ್ಲೂ, ನೀಟಲ್ಲೂ KPSC ವಿದ್ಯಾರ್ಥಿಗಳು ಮಾತ್ರ ನಾನು ಕೇಳ್ತಿರೋದು. ಅದಕ್ಕೆ ಆನ್ಸರ್ ಮಾಡಿ ನೀವು ಅಂತ. ಸರ್, ತನಿಖೆ ನಾಗೇಂದ್ರ ಅವರೇ, ಮಂಜುನಾಥ್ ಮತ್ತೊಮ್ಮೆ ಸಂಪರ್ಕ ಬರೋಕ್ಕೆ ಟ್ರೈ ಮಾಡಿ ನೀವು. ನಿಮ್ಮ ಆಡಿಯೋ ನಾನು ಕೇಳಿಸ್ತಾ ಇಲ್ಲ. ಫೈನ್. ನಾಗೇಂದ್ರ ಅವರೇ, ನನ್ನ ಪಾಯಿಂಟ್ ಏನು ಗೊತ್ತಾ, ಇಲ್ಲಿ ಬಹಳ ಸರಳವಾಗಿ ಹೇಳ್ತೀನಿ. ನಾವು ಯಾವ್ಯಾವುದಕ್ಕೂ ಲಿಂಕ್ ಮಾಡ್ಕೊಂಡು ಕೂತ್ಕೋಬಾರ್ದು. ನೀಟ್ ಮತ್ತು ಇವತ್ತು ಎರಡರಲ್ಲೂ ಕೂಡ ವಿದ್ಯಾರ್ಥಿಗಳು ನೀಟಲ್ಲಿ ಎಕ್ಸಾಮ್ ಬರೆದವನು ಡಾಕ್ಟರ್ ಆಗಬೇಕು ಅಂತ ಹೋಗ್ತಾನೆ, KPSC ಎಕ್ಸಾಮ್ ಬರೆಯೋನು ನಾನು ತಹಶೀಲ್ದಾರೋ, FD SDA ಇನ್ಸ್ಪೆಕ್ಟ್ರೋ, ಪಶುವೈದ್ಯಾಧಿಕಾರಿನೋ, ಅಥವಾ ರೆವಿನ್ಯೂಗೆ ಏನಾದರೂ ಆಗಬೇಕನ್ನೋ ಇದಕ್ಕೆ ಈಗ ವಿಚಾರಕ್ಕೆ ಅವನು ಹೋಗ್ತಾನೆ. ಅವನು ಆಯಿತಾ, ಎಕ್ಸೈಸ್ಗೇನೋ ಮಾಡಬೇಕೇನೋ ಅಂತ ಹೋಗ್ತಾನೆ ಅವನು. ಸೊ ಇಂಥ ವಿಚಾರದಲ್ಲಿ ಈ KPSCಯನ್ನು ಇರ್ರೆಸ್ಪೆಕ್ಟಿವ್ ಆಫ್ ದಿ ಗೌರ್ಮೆಂಟು ಎಲ್ಲರೂ ತೊಳೆದು ತಿಂದು ತೇಗಿ ಮೂಗಲ್ಲಿ ಅನ್ನ ಬರೋಷ್ಟು ತಿಂದಿದ್ದಾರಲ್ಲ, ಏನು ಮಾಡಬೇಕು ಇವ್ರನ್ನ ಹೇಳಿ ಸರ್? ಇವತ್ತು KPSC ಅನ್ನೋದು ಭ್ರಷ್ಟಾಚಾರಕ್ಕೆ ನಂಬರ್ 1 ಇವತ್ತು ಕರ್ನಾಟಕದಲ್ಲಿ ಆಗೋಗಿದೆ, ಲಾಂಛನ ಆಗೋಗಿದೆ. KPSC ಅಂದರೆ ಅಲ್ಲಿ KPSC ಅಂತಂದರೆ ಅಲ್ಲಿನ ದುಡ್ಡಿನ ಸುರಿಮಳೆ. ಇವತ್ತು ಅಲ್ಲಿನ ಒಂದು ಸದಸ್ಯ ಕೂಡ ಎಷ್ಟು ಕೋಟಿ ಬೇಕಾದ್ರೂ ಕೊಟ್ಟು ಸದಸ್ಯ ಮೆಂಬರ್ ಆಗ್ತಾನೆ. ಯಾಕಂದರೆ 7 ಕೋಟಿ ಜನಸಂಖ್ಯೆಯಲ್ಲಿರೋಂಥ ನಮ್ಮ ರಾಜ್ಯದಲ್ಲಿ ಎಲ್ಲರೂ ಡಿಪೆಂಡ್ ಆಗಿರೋದು KPSC ಮೇಲೇ. ಪ್ರತಿಯೊಂದು ಸಣ್ಣ ಪೋಸ್ಟಿಂದ ಹಿಡಿದು ಒಂದು ಹೈಯರ್ ಪೋಸ್ಟ್ KS ಪೋಸ್ಟ್ವರೆಗೂ KPSC ಮೇಲೆ ಡಿಪೆಂಡ್ ಆಗಿರೋಂಥ ಒಂದಿದು. ಇವತ್ತು ದಿನದಲ್ಲಿ ಏನಾಗಿದೆ ಅಂದರೆ ಸರ್ಕಾರ ನಡೆಸೋಕ್ಕಾಗ್ತಾ ಇಲ್ಲ, ಆರ್ಥಿಕ ದಿವಾಳಿ ಆಗಿದೆಯೋ, ಅದಕ್ಕೆ ಇಂಥ ಥರ ಭ್ರಷ್ಟಾಚಾರದಲ್ಲೆಲ್ಲ ಕೈ ಜೋಡಿಸ್ತಾ ಇದೆಯೋ ಅಂತ ಹೇಳ್ಬೋದು. ಇವತ್ತು ಅಧಿಕಾರಿ ತಲೆದಂಡ ಅಂದರೆ ಪ್ರತಿಯೊಂದು ಚೆನ್ನಾದ ಪ್ರತಿಯೊಂದು ವಿಚಾರದಲ್ಲೂ ನೀವು ಯಾವುದೇ ಒಂದು ಘಟನೆ ತಗೊಳ್ಳಿ, ಈ ರಾಜ್ಯದ ಕಹಿ ಘಟನೆಗಳು ಏನೇನಾಗಿದಾವೋ ಆ ಘಟನೆಗಳಿಗೆಲ್ಲ ಅಧಿಕಾರಿಗಳು ತಲೆದಂಡ ಆಗಿದೆ ಹೊರತು ಸಂಬಂಧಪಟ್ಟ ಅಂತ ಸಚಿವರು ತಲೆದಂಡ ಇವತ್ತವರೆಗೂ ಆಗಲಿಲ್ಲ. ಇದು ನನ್ನ ಪ್ರಶ್ನೆ. ಅದನ್ನ ಬಿಟ್ಟು ನಾನು ನಿಮ್ಮ ಒಂದು ಸಬ್ಜೆಕ್ಟ್ನ ಡೈವರ್ಟ್ ಮಾಡಬೇಕಂತ ಇಲ್ಲ, ಕಾಳಿ ತುಳಿತ ತರಬೇಕಂತ ಇಲ್ಲ. ಅವತ್ತು ದಕ್ಷಾದ ಅಧಿಕಾರಿನ ಅವತ್ತು ತಲೆದಂಡ ಮಾಡಿದ್ರು, ಅದು ನಮ್ಗೆ ನೋವಾಗಿತ್ತು. ಅವತ್ತು ಅವ್ರದ್ದು ಅಂತ ಒಂದು ದಯಾನಂದ ಇಂಥ ವಿಚಾರ ನಾನು ಹೇಳ್ತೀನಿ. ಇವತ್ತೇನಾಗ್ತದೆ, ನೀಟಲ್ಲಿ ಏನಾಗ್ತದೆ, ಬೇರೆ ಬೇರೆ ಕಾಲೇಜುಗಳಲ್ಲಿ ಓದ್ ಬಂದಿರೋಂಥ ವಿದ್ಯಾರ್ಥಿಗಳು ಎಲ್ಲ ಕಡೆ ಫಸ್ಟ್ ರ್ಯಾಂಕು, ಒಳ್ಳೆ ಮಾರ್ಕ್ಸ್ ತೆಗೆದಿದ್ದಾರೆ. ಅವ್ರು ಇವತ್ತು ಈ KPSC ಎಕ್ಸಾಮ್ ಅಲ್ಲಿ 350 ಮಾರ್ಕ್ಸ್ ಫೈಲರು. ಎಲ್ಲೆಲ್ಲಿ ಆವರೇಜ್ ರ್ಯಾಂಕ್ ತೆಗೆದಿದ್ದಾರಲ್ಲ, ಆವರೇಜ್ ರ್ಯಾಂಕ್ ತೆಗೆದಿದ್ದಾರೆ ಅವರೆಲ್ಲ ಇವತ್ತು ಫಸ್ಟ್ ಕ್ಲಾಸ್ ಪಾಸ್ ಆಗಿದ್ದಾರೆ. ಅದು ಬೇರೆ ವಿಶೇಷ ಇದೆಯಲ್ಲ ನಾಗೇಂದ್ರ ಅವರೇ, ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದು ಹೆಂಗ್ ಸ್ಕ್ಯಾಮ್ ಆಗುತ್ತೆ ಅಂತ. ಈಗ ನೀವೇ ಅಧ್ಯಕ್ಷರಾಗ್ಬಿಡಿ, ನಿಮ್ ಕಡೆ 25 ಜನ ಬರೀಬೇಕು ಅಂದ್ರೆ, 25 ಜನ ಪಾಸ್ ಮಾಡಬೇಕು ಅಂದ್ರೆ ಅರ್ಧ ತುಂಬಿ ಹೆಸರು ತುಂಬಿಕೊಟ್ರೆ ಸಾಕು, ಉಳಿದಿದ್ದು ತನ್ನಿಂದ ತಾನೇ ಫಿಲ್ ಆಗುತ್ತೆ. ಆಮೇಲೆ ಅದು ಹೊಸ ಆದಾಗ ಅವ್ರದ್ದು ಎಕ್ಸಾಮ್ ಆಯ್ತು, ಅವರು ಪೊಸಿಷನ್ ತಗೊಂಡ್ರು ಅಂತ ಅರ್ಥ. ಅದು ಹೊಸ ಸ್ಕೀಮ್ ಯಾವ ತರ ಆಗ್ತಾ ಇದೆ ಸರ್? OMR ಶೀಟ್ ಅಲ್ಲಿ ಅಟೆಂಡ್ ಮಾಡಿ ಅರ್ಧನ ಖಾಲಿ ಬಿಡ್ತಾರೆ. ಖಾಲಿ ಬಿಟ್ಟಾದ್ಮೇಲೆ OMR ಶೀಟ್ ಅಲ್ಲಿ ಅದರಲ್ಲಿ ಬರೀ ನೇಮು ಮತ್ತೆ ರಿಜಿಸ್ಟರ್ಡ್ ನಂಬರ್ ಇರುತ್ತೆ, ಯಾವುದೇ ಕಾಂಟ್ಯಾಕ್ಟ್ ಇರಲ್ಲ. ಆ ನೇಮ್ ಹಿಡ್ಕೊಂಡು OMR ಶೀಟ್ ತಗೊಂಡು ಲಿಸ್ಟ್ ಮಾಡ್ಕೊಂಡು ಲಿಸ್ಟ್ ಕೊಟೇಶನ್ ಮಾಡ್ಕೊಂಡು ಇವರು ಕರ್ನಾಟಕ, ತಮಿಳ್ನಾಡು, ಆಂಧ್ರ, ಕೇರಳ, ಸೌತ್ ಇಂಡಿಯಾದಲ್ಲಿ ಟ್ರಿಪ್ ಹೊಡ್ಕೊಂಡು ಅಲ್ಲೋ ಕೂತ್ಕೊಂಡು ಅವ್ರನ್ನ ಆಪರೇಷನ್ ಡೀಲ್ ಮಾಡ್ತಾರೆ. ನೋಡಪ್ಪ, ನಿನ್ನ OMR ಶೀಟ್ ಅಲ್ಲಿ ನಿನ್ ಮಾರ್ಕ್ಸ್ ಇಷ್ಟಿದೆ, ಖಾಲಿ ಇದೆ, ಇಷ್ಟು ಫಿಲ್ ಅಪ್ ಮಾಡ್ತೀನಿ, ನೀನ್ ಅಡ್ವಾನ್ಸ್ 40 ಲಕ್ಷ ಹಾಕು, ಇನ್ ಮಿಕ್ಕಿತ್ತು ಫಿಲ್ ಮಾಡಿದ್ಮೇಲೆ ಕೊಡ್ತೀರಿ ಅನ್ನೋ ತರ ಇವತ್ತು ರಾಜ್ಯನೇ ಬಿಟ್ಟು ಹೋಗಿ ಮಾರಾಟ ಮಾಡೋ ಪರಿಸ್ಥಿತಿ ಬಂದಿದೆ. ಕಾಂಗ್ರೆಸ್ ನಾಯಕರು ಕೇಳಿದಾಗ ಈ ಶಿವಶಂಕರಪ್ಪ ಅನ್ನೋರು BJP ಕಾಲದಲ್ಲಿ ನೇಮಕಾದವರು, ನೀವು ಅವ್ರನ್ನೇ ಕೇಳ್ಕೊಳ್ಳಿ ಅಂತ ಕಾಂಗ್ರೆಸ್ ನಾಯಕರು ಅಲ್ಲ, ಇದು ಒಳ್ಳೆ ಮಾತು ಆಯ್ತು. ಇವತ್ತು ಶಿವಶಂಕರಪ್ಪ ಅವರಿದ್ರು ಕೂಡ ನೆಲದ ಕಾನೂನು ಒಂದೇ ಅಲ್ವಾ? ನೀವು ಭ್ರಷ್ಟಾಚಾರ ವಿರೋಧ ಸರ್ಕಾರ ಅಲ್ವಾ? ನೀವು ಭ್ರಷ್ಟಾಚಾರನೇ ಮಾಡಲ್ಲ, ನೀವು ಯಾವುದೇ ತಪ್ಪೇ ಇಲ್ಲ, ಆರೋಪ ಇಲ್ಲಲ್ಲ, ಯಾಕೆ ತಲೆದಂಡ ಮಾಡಿಲ್ಲ, ಯಾಕೆ ಜೈಲ್ ಕಳ್ಸಿಲ್ಲ, ಯಾಕೆ ಸಹಕಾರ ಕೊಟ್ರಿ? ಇವತ್ತು ಬೇಲ್ ತಗೊಂಡು ಆಚೆ ಅಂದ್ಕೊಂಡಾಗ ಇನ್ನೊಬ್ಬ ಅಧಿಕಾರಿ, ಇನ್ನೊಬ್ಬ ಸದಸ್ಯ ಏನ್ ಮಾಡ್ತಾರೆ, ಬಿಡಿ ಒಂದ್ ಸಿಕ್ಕಾಕೊಂಡ್ರೆ ಒಂದ್ ಕೇಸ್ ಕೊಟ್ಟು ಬೇಲ್ ಕೊಟ್ಟು ಆಚೆ ಬರ್ತೀನಿ ಅಂತಾರೆ. ಅಂತವ್ರಿಗೆ ಮಾನದಂಡ ಏನು? ಸರ್ಕಾರ ಏನ್ ತಗಂತು? ಇಂಥ ಒಂದು ವಿಚಾರದಲ್ಲಿ ಶಿವಶಂಕರಪ್ಪನಂತ ನಾಲಾಯಕಗಳನ್ನು ಇಟ್ಕೊಂಡು ಈ ರಾಜ್ಯದಲ್ಲಿ ಏನ್ ಎಕ್ಸ್ಪೆಕ್ಟ್ ಮಾಡಕ್ ಸಾಧ್ಯ? ನಾಲಾಯಕ್ ಅಂದ್ರೆ ಲಾಯಕ್ ಇಲ್ದವನು, ಅವನ ಆ ಹುದ್ದೆಗೆ ಅರ್ಹನಲ್ಲದವನು, ಯೋಗ್ಯನಲ್ಲದವನು ಅಂತ. ಸರ್, ಅವ್ನು ದುಡ್ಡಲ್ಲಿ ಯೋಗ್ಯತೆ. ಲಾಯಕ್ ಅಂದ್ರೆ ಸೂಕ್ತವಾದವನು, ನಾಲಾಯಕ್ ಅಂದ್ರೆ ಸೂಕ್ತವಾಗದವನು, ಸೂಕ್ತವಲ್ಲದವನು ಅಷ್ಟೇ. ಈ ನಾಲಾಯಕ್ ಅಂದ್ಬಿಟ್ಟು ಕೆಲವು ಕೋಪ ಬಂದ್ಬಿಡುತ್ತೆ. ನಾಲಾಯಕ್ ಏನು ಶಬ್ದ, ಅದು ಏನಿಲ್ಲ. ಲಾಯಕ್, ನಾಲಾಯಕ್, ಸೂಕ್ತ, ಸೂಕ್ತವಲ್ಲದ, ಅರ್ಹನಲ್ಲದವನು, ಎಲಿಜಿಬಲ್, ನಾನ್ ಎಲಿಜಿಬಲ್ ಅಷ್ಟೇ. ನೀವು ಹೇಳ್ತಾರೆ ಸರಿ ಇದೆ ಸರ್.
ಇಂಥ ನಾಲಾಯಕ ಹತ್ರನೇ ದುಡ್ಡಿರೋದಲ್ಲ ಸರ್. ಇಂಥ ನಾಲಾಯಕನೇ ತಾನೇ ಸರ್ಕಾರ ಬೇಕಾಗಿರೋದು. ಇವನ ಮೇಲೆ ಇರೋಂಥ ಕೇಸ್ಗಳು ಒಂದೆರಡು ಸುಮಾರು 25-30 ಕೇಸ್ಗಳಿದ್ದಾವೆ, ರಾಜ್ಪಾಟ್ ಕಂಪ್ಲೇಂಟ್ಗಳು ಇದ್ದಾವೆ. ಇವ್ನು ತೆಗಿಬೇಕಂದ್ರೆ ಇವ್ರ ಮಗಳದು ಬರೀ ಒಂದು ಸರ್ಟಿಫಿಕೇಟ್ ಅಂತಲ್ಲ, ಇವ್ನು ಮಾಡಿರೋ ಭ್ರಷ್ಟಾಚಾರ ಕೇಸ್ಗಳು ಹಲವಾರು ರಾಜ್ಪಾಟ್ ಗಮನ ಬಂದಿದೆ. ಅದು ಆಯ್ತಾ, ಅದು ಮಾಹಿತಿ ನನ್ನ ಕಡೆ ಇದೆ, ನಿಮ್ಗೆ ತಲುಪಿಸ್ತೀನಿ. ಒಂದು ವಿಚಾರ, ಇವತ್ತು ಏನು ಒಂದು ನಿಷ್ಠೆಯಿಂದ ನಡಿಬೇಕಾದ KPSCನ ಸರ್ಕಾರ ನಡೆಸಬೇಕಾಯ್ತಲ್ಲ. ಒಂದು ಅಧ್ಯಕ್ಷ ಸ್ಥಾನ ಕುತ್ಕೊಂಡು CMA ಒಂದು ಸ್ಥಾನದಲ್ಲಿ, ಅದೇ ರೀತಿ KPSC ಒಂದು ಅಧ್ಯಕ್ಷ ಸ್ಥಾನ ಇರ್ತದೆ. ಅದಕ್ಕೆ ಸೂಕ್ತವಾದವರು ಹೈಕೋರ್ಟ್ ಒಂದು ನಮ್ಗೆ ಸಂಬಂಧ ಇಲ್ಲ. ಅದು ನೀವು ಅಲ್ಲಿ ಅವ್ರ ಹೆಡ್ ಅನ್ನ DCಯನ್ನೇ ಕೇಳ್ಕೊಳ್ಬೇಕು. ನೀವು ಸರ್ಕಾರದಲ್ಲಿ ಯಾರು ಹೊಣೆ ಮಾಡೋಕ್ಕಾಗಲ್ಲ, ಇಂಡಿಪೆಂಡೆಂಟ್ ಬಾಡಿ. ಇದು ಹೆಂಗ್ ಗೊತ್ತಾ, ಇದು ಐ ವಿಲ್ ಟೆಲ್ ಯು. ಎಸ್ ಸರ್, CBI ಯಾರೋ ತಪ್ಪು ಮಾಡ್ದ ಅಂತ ಅನ್ಕೊಳ್ಳಿ, CBI ಯಾರೋ ಮಿಸ್ಟೇಕ್ ಮಾಡ್ದ, ಇನ್ಕಮ್ ಟ್ಯಾಕ್ಸಲ್ಲಿ ಮಿಸ್ಟೇಕ್ ಮಾಡ್ದ, ಪ್ರಧಾನಮಂತ್ರಿ ನೀವು ಕೇಳಂಗಿಲ್ಲ ರೀ, ಅದ್ರ ಹೆಡ್ ಯಾರು ಅವ್ರನ್ನ ತಗೊಳ್ಳಿ ಅಂತ. ಹೇಗೋ UPSC KPSC ವಿಚಾರಕ್ಕೆ ಇದೇ ವಾದ ಬರ್ತಿರೋದು. ಇದಕ್ಕೆ ಯಾರೂ ಸಂಬಂಧ ಪಡಲ್ಲ. ಇದಕ್ಕೆ ಇಂಡಿಪೆಂಡೆಂಟ್ ಆಗಿ ಅವ್ರು ಬರ್ತಾರೆ. ಸರ್ಕಾರದಿಂದ ಸಪೋಸ್ ಒಬ್ಬ ಮಿನಿಸ್ಟ್ರ್ ಇದ್ದ ಅನ್ಕೊಳ್ಳಿ, ಆ ಮಿನಿಸ್ಟ್ರು ಇವ್ರ ಮೇಲೆ ಪ್ರಭಾವ ಬೀರಿ ಎಲ್ಲರನ್ನ ಅಪಾಯಿಂಟ್ ಮಾಡಿಸ್ಬಿಡ್ತಾನೆ. ಇದು ಬೇಡ ನಮಗೆ. ಸ್ವಾಯತ್ತ ಸಂಸ್ಥೆ, ಇಂಡಿಪೆಂಡೆಂಟ್ ಬಾಡಿ ಅದು. ಹಾಗಾಗಿ ಅಲ್ಲಿ ಯಾರನ್ನೋ ನೇಮಕ ಮಾಡ್ಕೊಂಡ್ರೆ ನೀವು ಸರ್ಕಾರನೇ ಕೊನೆ ಮಾಡ್ತೀರಿ ಅಂತ ಪ್ರಶ್ನೆ ರೈಸ್ ಆಗ್ತಿರೋದು. ಎಂತ ಘೋರ ಅನ್ಯಾಯ ಅಲ್ಲ ಸರ್ ಇದು. ಕರೆಕ್ಟ್, ಐ ಅಗ್ರಿ. ಇವತ್ತು ಇಂಥ ಒಂದು ಘೋರ ಸಿಸ್ಟಮ್ ಚೈನ್ ಹಿಂಗಿದೆ. ಅದು ನಿಮ್ಗೆ ಅರ್ಥ ಆಯ್ತಾ ನಾನು ಹೇಳಿದ್ದು? CBI ತಪ್ಪು ಮಾಡ್ದ ಅಂದ್ರೆ ಪ್ರಧಾನಮಂತ್ರಿಗಳು ರಾಜೀನಾಮೆ ಕೊಡಿ ಅನ್ನಂಗಿಲ್ಲ ರೀ, ಸಂಪರೇಟ್ ಬಾಡಿ, ನಮಗೂ ಸಂಬಂಧನೇ ಇಲ್ಲ, ಅದು ನ್ಯಾಯದ ಒಂದು ಸ್ತಂಭ ಅಂತಾರ ಅವ್ರು. ಎಸ್, ಇವತ್ತು NEE ಅಲ್ಲಿ ನ್ಯಾಷನಲ್ ಎಜುಕೇಶನ್ ಏಜೆನ್ಸಿನ ಇವತ್ತು ಅವ್ರದ್ದು ಹಂಗೊಂದು ಸಪ್ರೇಟ್ ಸಂಸ್ಥೆನೆ. ಬಟ್ ಅಲ್ಲಿ ಸಚಿವರು ತಲೆದಂಡ ಮಾಡಿದ್ರು, ರಾಜೀನಾಮೆ ಕೊಡಿಸಿದ್ರು. ಅದು ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲೇಬೇಕು. ಇವತ್ತು DCಗಳು ತಲೆದಂಡ ಅಂತ ಯಾವ ನೈತಿಕತೆ ನೀವು ಮಾತಾಡ್ತಾ ಇದ್ರೆ, ಹಂಗಾರೆ ಶಿಕ್ಷಣಾಧಿಕಾರಿಗಳು ಯಾರೋದಕ್ಕೆ ಸಂಬಂಧಪಟ್ಟಿದ್ದ ಸಚಿವರು ಯಾರೋದಕ್ಕೆ? ಆ ಸಚಿವರು ತಲೆದಂಡ ಯಾಕೆ ತರಬಾರ್ದು? ಇವತ್ತು ಅವರು ಮತ್ತೆ ಯಾಕಿರ್ಬೇಕು ಆ ಒಂದು ಪೋಸ್ಟಲ್ಲಿ? ಅವ್ರು ಯಾಕಿರ್ಬೇಕು? ಸಚಿವರು ಯಾಕಿರ್ಬೇಕು ಆ ಸ್ಥಾನಮಾನದಲ್ಲಿ? DCಗಳು ಇರಲಿ, ಬಿಟ್ಬಿಡಿ, ಆಯ್ತು ತಲೆದಂಡ ಮಾಡಬೇಡ. ನಾವೇನೇ ಬಂದು DCಗಳು ಮನೆ ಮುಂದೆ ಪ್ರೊಟೆಸ್ಟ್ ಮಾಡೋಣ, ಆಯ್ತು ವಿದ್ಯಾರ್ಥಿಗಳು ಅನ್ಯಾಯ ಆಯ್ತು DC ಮನೆ ಮುಂದೆ ಸರ್ಕಾರ ಕೊನೆ ಮಾಡಬೇಕು, ಸರ್ಕಾರ ಯಾಕಿರ್ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಇವತ್ತು DCಗಳೇ ಇರಬೇಕಾದ್ರೆ ಇವಾಗ ಶಿಕ್ಷಣ ಸಚಿವರು ನಮಗೆ ಬೇಡ ಹಂಗಾರೆ. ಫೈನ್. ನಾನು ಎಕ್ಸೆಲ್ PU ಕಾಲೇಜು ಪ್ರಾಯೋಜಿತ ಗುರುವಾಯನಕೆರೆ, ಎಕ್ಸೆಲ್ PU ಕಾಲೇಜು ಗುರುವಾಯನಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತೀನಿ ಒಂದು ಬ್ರೇಕ್ ಆದಮೇಲೆ. ಎಕ್ಸೆಲ್ PU ಕಾಲೇಜು ಗುರುವಾಯನಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿತಾ ಇದೆ. ನಾನು ನಿಮ್ಗೆ ಕೇಳ್ಬಿಡ್ತೀನಿ, ನಾನು ಇದೀಗ ರವೀಶ್ ದಾಸಪ್ಪ ಅವರೇ, ಇಂಥ ಸಂದರ್ಭಗಳಲ್ಲಿ ನಾವು ಮತ್ತೆ ನೋಡಿದ್ದೀವಿ ಇದೇ KPSC ಕರ್ಮಕಾಂಡಗಳು ಇರ್ರೆಸ್ಪೆಕ್ಟಿವ್ ಆಫ್ ದಿ ಗವರ್ನಮೆಂಟ್. ಅದು ಏನನ್ನು ನಡೆದು ಹೋಗಿದೆ. ಒಂದು ರೀತಿಯಲ್ಲಿ ಅಲ್ಲಿ ಯಾರೇ ಬಂದರೂ ಕೂಡ ಹಣ ಇಲ್ಲದೆ ಅಲ್ಲೇನು ನಡೆಯಲ್ಲ ಅನ್ನೋ ಒಂದು ತೀರ್ಮಾನಕ್ಕೆ ಜನ ಬಂದುಬಿಟ್ಟಿದ್ದಾರೆ. ಅಲ್ಲಿ ಅದು ವಿದ್ಯಾರ್ಥಿಗಳು ಗೊತ್ತಾಗ್ಬಿಟ್ಟಿದೆ. ವಿದ್ಯಾರ್ಥಿಗಳು ಏನು ಮಾತಾಡ್ತಾರೆ ಗೊತ್ತಾ ಸರ್, ಈ KPSC ಪಾಸ್ ಆಗಬೇಕು ಅಂದರೆ ಟಾಪ್ ಮೋಸ್ಟ್ ಬಂದುಬಿಡ್ಬೇಕು ಸರ್ ಮಾರ್ಕ್ಸು, ಅವಾಗ ಅಷ್ಟೇ ಬಚಾವು ಸರ್ ನಾವು. ಅದರಿಂದ ಸ್ವಲ್ಪ ಟಾಪ್ 5, ಟಾಪ್ 10, ಟಾಪ್ 15 ಅದಕ್ಕೆ ನಾವು ಟ್ರೈ ಮಾಡ್ತಿರೋದು ಸರ್. ಹುದ್ದೆ 400 ಇರಲಿ, 15 20 ಇದ್ದರೆ ಅವ್ರು ಏನೂ ಮಾಡೋಕ್ಕಾಗಲ್ಲ ನಮ್ಮನ್ನು ಅಂತ ಜನ ಅರ್ಥ ಆಯ್ತಾ ನಿಮ್ಗೆ ಹೇಳ್ತಿರೋದು? 400 ಹುದ್ದೆ ಇದ್ದು 250 300 ಬಂದರೂ ಆಗಲ್ವಂತ. ಅವಾಗ 300 ರ್ಯಾಂಕ್ ಬಂದ್ರೂ, ಅಂದರೆ ರ್ಯಾಂಕ್ ಅಂದರೆ ಉದಾಹರಣೆಗೆ ಹೇಳ್ತಿದ್ದೀನಿ, ಅಷ್ಟು ಟಾಪರ್ ಬಂದ್ರೂ ಟಾಪ್ 50 ಒಳಗಡೆ ಇದ್ದರೆ ನಮ್ಮ ಹುದ್ದೆ ಸರ್, ಇದರೆಲ್ಲ ಮಾರಾಟ ಆಗ್ತವೆ ಅಂತ ಓದೋರ್ಗೂ ಗೊತ್ತದು. ಅದು ಪಾಪ ಅದರಲ್ಲೂ ಓದೋರ್ಗೂ ಗೊತ್ತದು. ಅಲ್ಲ, ಅದು ಒಂದು ತಪ್ಪು ತಿಳುವಳಿಕೆ ಇದೆ ನೋಡಿ, ಅಷ್ಟು ಬಂದ್ರೂ ಸಹ ಅದು ಖಚಿತವಾಗಿರಲ್ಲ. ಯಾಕಂತಂದ್ರೆ ನೋಡಿ ಸರ್, ಈಗ ಕರ್ನಾಟಕ ರಾಜ್ಯದಲ್ಲಿ BJPಯವರು ಸರಿಯಾಗಿ ಕಾರ್ಯನಿರ್ವಹಿಸಲ್ಲ, ಅಧಿಕಾರ ಸರಿಯಾಗಿ ನಡೆಸಿಲ್ಲ ಅಂತ ಕಾಂಗ್ರೆಸ್ ಭಾರಿ ಬಹುಮತ ಕೊಟ್ಟು ಚೆನ್ನಾಗಿ ಗೆಲ್ಸಿದ್ರು. ಅದೇ ರೀತಿ BJPನ ಸೆಂಟ್ರಲ್ ಅಲ್ಲಿ ಕಾಂಗ್ರೆಸ್ ಸರ್ಮಣೆ 10 ವರ್ಷದಿಂದ ನಡೆಸ್ಕೊಂಡ್ಬರ್ತಾರೆ. ಇಬ್ರು ಸಹ ಅವರು ಸರಿ ಇಲ್ಲ ಸೆಂಟ್ರಲ್ ಅಲ್ಲಿ ಅಂತ ಇವ್ರು ಸರಿ ಇಲ್ಲ ರಾಜ್ಯದಲ್ಲಿ ಅಂತ ಇವ್ರನ್ನ ಬದಲಾಯಿಸಿ ಬಂದು ಇಬ್ರಿಗೂ ಬಹುಮತ ಕೊಟ್ಟಿದ್ದಾರೆ. ರಾಜ್ಯ ಇಬ್ರು ಏನ್ ಮಾಡ್ತಾ ಇದಾರೆ, ಇಬ್ರು ಸೇರಿ ಕಳ್ಳಾಟ ಆಡ್ತಾ ಇದಾರೆ ರಾಜ್ಯದ ಜನತೆಗೆ ಮತ್ತೆ ರಾಷ್ಟ್ರ ಜನತೆಗೆ. ಅಲ್ಲಿ ದೊಡ್ಡ ದೊಡ್ಡ ಹಗರಣಗಳು, ಧರ್ಮಗಳ ಹಗರಣ. ಕಳೆದ ಬಾರಿ ಒಂದೇ ಊರು ಒಂದೇ ಫ್ಯಾಮಿಲಿ 7 ಜನ ಇನ್ಸ್ಪೆಕ್ಟ್ರು. ಹೌದು ಸರ್, ಅದು ತುಂಬಾ, ಅದು ಒಂದು 7 ಜನ ಪ್ರಭಾವಿ, ಅವತ್ತಿನ ಪ್ರಭಾವಿ ಮಿನಿಸ್ಟರ್ದು ಕೈವಾಡ ಅದು ಅಂತ ಸರ್. ಅದು ಆ ಥರ ಇನ್ನೂ ಎಷ್ಟೊಂದು ಇಲಾಖೆಗಳಲ್ಲಿ ನಡೆದಿದೆ. ಒಂದೇ ರೂಮಲ್ಲಿ ಬೇರೆ ಬರ್ದಿದ್ರಂತವ್ರು. ಹೌದು, ಎಷ್ಟೊಂದು ಇಲಾಖೆಗಳಲ್ಲಿ ರೂಮಲ್ಲಿ ಎಕ್ಸಾಮ್ ಬರ್ದಿದ್ದವರು ಸರ್. ಖಂಡಿತ ನೀವು ಹೇಳೋ ಸತ್ಯ. ಅದ್ರ ಜೊತೆನಲ್ಲಿ ಬೇರೆ ಬೇರೆ ಇಲಾಖೆಗಳಲ್ಲೂ ಒಂದೇ ಗ್ರಾಮದವರು, ಒಂದೇ ಕುಟುಂಬದವರು, ಅಥವಾ ಒಂದೇ ತಾಲೂಕವರು, ಅಥವಾ ಒಬ್ಬ ಶಾಸಕನ ಕ್ಷೇತ್ರದವರು, ಒಂದು ಉಸ್ತುವಾರಿ ಸಚಿವರು, ಈ ಥರ ತುಂಬ ಕಡೆ ನಡೆದಿದೆ. ಆದರೆ ಏನಾಗಿದೆ ಇಲ್ಲಿ ವಿಷಯ ಏನಂದ್ರೆ, ಕೊನೆಯದಾಗಿ ಏನಂದ್ರೆ ಅಂತೂ ಇಂತೂ ಬೆಕ್ಕಿ ಗಂಟೆ ಕಟ್ಟೋರು ಯಾರು ಅನ್ನೋ ಥರ ವಿಷಯ ಬರೆದಿದೆ ಎಲ್ಲರೂ. ಅದರಲ್ಲಿ ಯಾರು ಅಧ್ಯಕ್ಷ ಆಗಿರ್ತಾನೆ KPSC ಬೆಲಿನೇ ಎದ್ದು ಹೊಲ ಮೇಯ್ದಂಗೆ ಆಗುತ್ತೆ. ಅವನು ಕರಪ್ಟ್ ಮಾಡಬೇಕು ಅಂತ ನಿಂತ್ಕೊಂಡ್ಬಿಟ್ರೆ ಅವನು ನಿಲ್ಸೋಕ್ಕಾಗಲ್ಲ. ಆ ಥರ ಇದೆ ನಮ್ಮ ಸಂವಿಧಾನಿಕವಾಗಿ. ಅವ್ನಿಗೆ ಆ ಪದವಿ ಕೊಟ್ಟಾಗ ಅವ್ನು ತಕ್ಷಣಕ್ಕೆ ತೆಗೆದಾಕಕ್ಕೂ ಆಗಲ್ಲ. ಯಾಕೆಂದ್ರೆ ಇದು ರಾಜ್ಯ ಸರ್ಕಾರದ ಅಧೀನದಲ್ಲೂ ಇರಲ್ಲ. ಒಂದೊಂದು ವಿಷಯಗಳಲ್ಲಿ ರಾಜ್ಯ ಸರ್ಕಾರ ಇರಲ್ಲ. ಏನಂದ್ರೆ ಮೂಕ ಪ್ರೇಕ್ಷಕ ಆಗ್ಬಿಡೋದು, ಕೆಲವೊಂದ್ಸರಿ ಕೈಗೊಂಬೆ ಆಗ್ಬಿಡೋದು, ಅದನ್ನು ತೆಗೆದಾಕಕ್ಕಾಗಲ್ಲ ತಕ್ಷಣಕ್ಕೆ. ಅದು ತುಂಬಾ ಕಾನೂನು ಕಟ್ಟುಪಾಡುಗಳು ಇರ್ತದೆ, ಸಡನ್ ಆಗಿ ತೆಗೆದಾಕಲ್ಲ. ಮೇಲ್ಗಡೆನೂ ಹಂಗೆ ಇರ್ತದೆ. ಹೆಂಗಂದ್ರೆ ಈಗ ಒಂದು ಹುದ್ದೆಗಳು 40-50 ಹುದ್ದೆಗಳಿದೆ ಅಂದ್ರೆ ಈಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ,
ಆಡಳಿತ ಪಕ್ಷಕ್ಕೆ 30, 50 ಹುದ್ದೆ ಇದ್ರೆ ವಿರೋಧ ಪಕ್ಷಕ್ಕೆ 10, ವಿರೋಧ ಪಕ್ಷಕ್ಕೆ 10. ಈ ರೀತಿ ಆಯ್ಕೆಗಳ ಖಂಡಿತವಾಗ್ಲು ನೀವು ಹೇಳಿದ ಮೊದಲನೇದಾಗಿ ಕರ್ನಾಟಕ ಪಬ್ಲಿಕ್ ಸೇಲ್ಸ್ ಅಂಡ್ ಸರ್ವಿಸಸ್ ಅಂತಾನೆ ನಾವು ಅದನ್ನು ಮಾಡ್ಬೋದು. ಆಕ್ಚುಲಿ ವಾಸ್ತವವಾಗಿ ಹೇಳ್ಬೇಕಾದ್ರೆ ಇವತ್ತು ಏನಂದ್ರೆ ಯಾರೇ ಒಬ್ಬ ಬುದ್ಧಿಜೀವಿಗಳು ಏನಾದ್ರು ಹೇಳಿದ್ರೆ ಅಥವಾ ಏನಾದ್ರು ಕೇಳಿದ್ರೆ ಕೇಳಿಸ್ಕೊಳ್ಳೋ ಸೌಜನ್ಯ ಆಡಳಿತ ಪಕ್ಷಕ್ಕೂ ಇಲ್ಲ, ವಿರೋಧ ಪಕ್ಷಕ್ಕೂ ಇಲ್ಲ. ಮುಗಿ ಬಿದ್ದುಬಿಡ್ತಾರೆ. ಯಾರು ಏನಾದ್ರು ಹೇಳಿದ್ರೆ ಒಳ್ಳೇದು ಹೇಳಿದ್ರೆ ಅವ್ರ ಮೇಲೆ ಎರಡೂ ಪಕ್ಷದವ್ರು ಸೇರ್ಕೊಂಡು ಮುಗಿ ಬೀಳ್ತಾರೆ. ಸುಮ್ಮನೆ ಮಾತ್ರ ಮಾಧ್ಯಮಗಳಲ್ಲಿ ಮತ್ತು ಅವ್ರು ನೋಡೋಕ್ಕೋಸ್ಕರ ಇವರಿಬ್ರು ಕಚ್ಚಾಟ ಮಾಡ್ತಾರೆ ಅಷ್ಟೇ ಹೊರತು ಏನಂದ್ರೆ ಕಂಬಳಿ ಓದ್ಕೊಂಡು ತುಪ್ಪ ಅನ್ನ ತಿನ್ನು ಅನ್ನೋಂಥವ್ರು ಅಷ್ಟೇ ಇವರೆಲ್ಲರೂ. ಜನಕ್ಕೆ ಮಾತ್ರನೇ ಯಾವಾಗಲೂ ಅವ್ರು ಏನೋ ಮೊಸರು ತಿಂದ್ಬಿಟ್ಟು ಮೇಕೆ ಹೊರಸ್ತಾನ ಥರ ಲೆಕ್ಕಾಚಾರದಲ್ಲಿ ಇಟ್ಕೊಂಡಿದ್ದಾರೆ. ಬಟ್ ಸಾಮಾನ್ಯ ಅಭ್ಯರ್ಥಿಗಳಿಗೆ ಸರ್ ಇವತ್ತಿನವರೆಗೂ ಅಧಿಕಾರ ಸಿಕ್ಕಿಲ್ಲ. ಅವ್ರಿಗೆ ಕೆಲಸ ಸಿಗಬೇಕು ಅಂತಂದ್ರೆ ಲಕ್ಷ ಕೊಟ್ಟರೆ ಮಾತ್ರನೇ ಇವತ್ತು ಕೆಲಸ ಸಿಗ್ತಿರೋ ಬೆರಳೆಣಿಕೆ ಅಷ್ಟು ಮಾತ್ರ. ಮಂಜುನಾಥ್ ಅವರೇ, ಈಗ ಕಾಂಗ್ರೆಸ್ ಆಳ್ವಿಕೆಯಲ್ಲಿ ಪೊಲೀಸ್ ಸ್ಟೇಷನ್ ಪ್ರಾಬ್ಲಮ್ ಆದರೆ ಗೃಹ ಸಚಿವ ಅವ್ರಿಗೂ ಹೋಗ್ಬಾರ್ದು. ಸ್ಟೇಷನ್ ಕಾನ್ಸ್ಟೇಬಲ್ ತಪ್ಪಾಡಿದ್ರೆ ಕಾನ್ಸ್ಟೇಬಲ್ ಅಷ್ಟೇ ಹೊಣೆ, ಇನ್ಸ್ಪೆಕ್ಟರ್ ತಪ್ಪಾಡಿದ್ರೆ ಇನ್ಸ್ಪೆಕ್ಟರ್ ಅಷ್ಟೇ ಹೊಣೆ. KPSC ಪ್ರಾಬ್ಲಮ್ ಆಯ್ತಾ, KPSC ಅಧಿಕಾರಿ ಅಲ್ಲಿ ಏನು ಬೇಕಾದರೂ ಮಾಡ್ಕೊಳ್ಳಿ, ಅದನ್ನು ದಾಟಿ ಬರಬೇಡಿ. ಇದು ನಿಮ್ಮ ಒಂದು ಸಾಲಿನ ಉತ್ತರನ ಅಂತ. ಪ್ರಮೇಯ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಆಗಲಿ ಕಾಂಗ್ರೆಸ್ ಪಕ್ಷಕ್ಕೆ ಆಗಲಿ ಇಲ್ಲ. ಇವತ್ತು ಯಾರೇ ತಪ್ಪಿತಸ್ಥರಾದ್ರೂ ಕೂಡ ಕಾನೂನು ರೀತಿಯಲ್ಲಿ ಏನ್ ಶಿಕ್ಷೆ ಕೊಡಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ಪ್ರಯತ್ನ ಮಾಡಬೇಕು, ಆ ಪ್ರಯತ್ನವನ್ನ ನಿಷ್ಪಕ್ಷಪಾತವಾಗಿ ಪ್ರಾಮಾಣಿಕವಾಗಿ ಇವತ್ತು ಏನು ಆ ವಿದ್ಯಾರ್ಥಿಗಳು ಕನಸು ಕಾಣ್ತಾರೆ, ಏನು ಇವತ್ತು ಆಸ್ಪಿರೆಂಟ್ಸ್ ನಾನು ಡಾಕ್ಟರ್ ಆಗಬೇಕು, ವೆಟರ್ನರಿ ಡಾಕ್ಟರ್ ಆಗಬೇಕು, ಇನ್ಸ್ಪೆಕ್ಟರ್ ಆಗಬೇಕು, ಅವರಿಗೆ ಪ್ರಾಮಾಣಿಕವಾದಂತ ನ್ಯಾಯವನ್ನ ಕೊಡೋದಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ಬದ್ಧವಾಗಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಕೂಡ ಇವತ್ತು ನಾವು KPSC ಚೇರ್ಮನ್ ಅನ್ನ ರಿಸೈನ್ ಮಾಡಿಸಿರ್ತಕ್ಕಂಥದ್ದು, ಎಲೆಕ್ಷನ್ ರಿಸಲ್ಟ್ ಅನ್ನ ಹೋಲ್ಡ್ ಮಾಡಿರ್ತಕ್ಕಂಥದ್ದು. ಇವತ್ತು ತನಿಖೆ ಆಗ್ತದೆ, ನಿಷ್ಪಕ್ಷಪ ಏನು ತಪ್ಪಿತಸ್ಥರ ವಿರುದ್ಧವಾಗಿ ಕಾನೂನು ರೀತಿಯಲ್ಲಿ ಏನು ಕ್ರಮ ತಗೋಬೇಕು ಅದು ತಗೊಂತೀವಿ. ಹಾಗಾಗಿ ಇವತ್ತು ಯಾರನ್ನೇ ಆಗ್ಲಿ ಅವ್ರನ್ನ ಹೊಣೆಗಾರರು ಮಾಡೋದು, ಇವ್ರನ್ನ ಹೊಣೆಗಾರರು ಮಾಡೋದಿಲ್ಲ. ತಪ್ಪಿತಸ್ಥರು ಯಾರೇ ಯಾವುದೇ ಪೊಸಿಷನ್ ಅಲ್ಲಿ ಇದ್ರು ಕೂಡ ಯಾವುದೇ ಮಂಜುನಾಥ್ ಅವರೇ ಈ ಕ್ರಮಗಳು ಮಂಜುನಾಥ್ ಅವರೇ ಇದೇನಾಯ್ತು ಗೊತ್ತಾ? ಕೇಳಿಸ್ಕೊಳ್ರಿ ಜನ, ಕೇಳಿಸ್ಕೊಬಿಡಿ. ನನ್ನ ಪ್ರಶ್ನೆ ಕೇಳಿಸ್ಕೊಂಡು ಉತ್ತರ ಕೊಡಿ. ನೀವು ನನ್ನ ಪ್ರಶ್ನೆ ಕೇಳಿಸ್ಕೊಂಡು ಉತ್ತರ ಕೊಡಿ. ಜನ ಬೆತ್ತಲ ಆದ್ರೆ ಎಲ್ಲರೂ ನೋಡಿರ್ತಾರ್ರಿ. ನೀಟಲ್ಲಿ ಬೆತ್ತಲ ಆದರೂ ಜನ ನೋಡಿದ್ದಾರೆ. ಅವರು ಹಂಗಲ್ಲ ಹಿಂಗಲ್ಲ ಯಾರು ಹೇಳಕ್ಕೆ ಬರಲಿಲ್ಲ, ನಾವು ಕ್ರಮ ತೊಗೊಂಡ್ವಿ. ನೀಟಲ್ಲೂ ಕ್ರಮ ತೊಗೊಳ್ತಾರೆ, KPSCಲ್ಲೂ ಕ್ರಮಗಳಾಗ್ತವೆ, ಇಲ್ಲೂ ಅರೆಸ್ಟ್ ಆಗುತ್ತೆ, ಇಲ್ಲೂ ಅಮಾನತ್ತಾಗುತ್ತೆ. ಬಹಳ ಸರಳವಾಗಿ ನಾನು ಕೇಳ್ತಿರ್ತಕ್ಕಂಥ ಪ್ರಶ್ನೆ ಹಿಂಗೆ ಹೋಗ್ತೀವಿ. 2024ರಲ್ಲೂ ಆಗಿತ್ತಪ್ಪ, ನಾವು ಕ್ರಮ ತೊಗೋತೀವಿ ಅಂದರು. ಅವ್ರಿಗೆ ಯಾಕೆ ಟ್ವೀಟ್ ಮಾಡಿಬಿಟ್ರಿ? 152 ಎಕ್ಸಾಮ್ಗಳಲ್ಲಿ ಕ್ವೆಶ್ಚನ್ ಪೇಪರ್ ಲೀಕ್ ಆಗಿ ಇದಕ್ಕೆ ಹೊಣೆ ಇಲ್ಲ, ಯಾಕೆ ಮಾತಾಡಿದ್ರಿ ನೀವು? ಸರ್ಕಾರನ ಹೊಣೆ ಮಾಡಿದ್ರೆ ಎಲ್ಲಿ? ಅದು NTA-ನೋ ನೀಟೋನೋ ಅಷ್ಟಕ್ಕೆ ಸಂಸ್ಥೆಗೆ ಸಂಬಂಧಪಟ್ಟಂತೆ ಹೊಣೆ ಮಾಡಿ ಬಿಟ್ಬಿಡ್ಬೇಕಾಗಿತ್ತು. ನೀವು ಮಾಡಲಿಲ್ವಲ್ಲ. ನೀವು ಹಾಗೆ ಅಲ್ಲೂ ಹುದ್ದೆನೇ ಇಲ್ಲೂ ಹುದ್ದೆನೇ ಅಲ್ವಾ? ರಮಾಕಾಂತ್ ಸರ್, ಇದರಲ್ಲಿ ರಾಜಕೀಯವನ್ನ ಮಾಡೋ ಅಂತ ಕ್ಷೇತ್ರ ಇದಲ್ಲ. ಇವತ್ತು ಏನು ಆಸ್ಪಿರೆಂಟ್ಸ್ ಇದಾರೆ, ಇವತ್ತು ಏನು ಪರೀಕ್ಷಾರ್ಥಿಗಳಿದ್ದಾರೆ, ಅವರ ಹಿತವನ್ನ ಕಾಪಾಡೋ ಅಂತ ಕೆಲಸವನ್ನ ಎಲ್ಲಾ ರಾಜಕೀಯ ಪಕ್ಷಗಳು ಮಾಡ್ಬೇಕು. ಇದರಲ್ಲಿ ಕೂಡ ಅವರವರ ಬೇಳೆಕಾಳು ಬೇಯಿಸ್ಕಣ ಅಂತ ಕೆಲಸನ ನಿಮ್ಮನ್ನೇ ಕೇಳ್ತೀನಿ, ಕೇಳಿಸ್ಕೊಂಬಿಡಿ ಮಂಜುನಾಥ್ ಅವರೇ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ಪ್ರಶ್ನೆ ಕೇಳಿಸ್ಕೊಂಬಿಡಿ. ಇದೇ ಹಿಂದಿನ ಬೊಮ್ಮಾಯಿ ಸರ್ಕಾರ, ಇದೇ ಸಂದರ್ಭದಲ್ಲಿ ಇದು PSI ಎಕ್ಸಾಮ್ ಅವೆಲ್ಲ ನಡೆದಿತ್ತು, ಇನ್ನೂ ಅನೇಕ ಎಕ್ಸಾಮ್ಗಳು ನಡೆದಿತ್ತು. ಆಗ ಕಾಂಗ್ರೆಸ್ನವರು ಒಂದು ಚಾರ್ಜ್ ಶೀಟ್ ಬಿಡುಗಡೆ ಮಾಡಿದ್ರು. ನೋಡಿ, ಕೇಳಿಸ್ಕೊಂಡ್ರೆ ಮಾತಾಡ್ತಾರೆ ಮಂಜುನಾಥ್ ಅವರೇ, ಕೇಳಿಸ್ಕೊಳ್ಳಿ. ಅವತ್ತಿಗೆ ಒಂದು ಚಾರ್ಜ್ ಶೀಟ್ ಬಿಡುಗಡೆ ಮಾಡಿದ್ರಿ ಕಾಂಗ್ರೆಸ್ನವರು. ಏನಂತ? 40% ಕಮಿಷನ್ ಅವರು ಎಷ್ಟೋ ಸರ್ಕಾರಿ ಹುದ್ದೆಗಳ ಎಕ್ಸಾಮ್ಗಳಲ್ಲಿ ತಿಂದು ತೇಗಿದ್ರು, ಮೋಸ ಆಯಿತು, ಲಂಚ ತಗೊಂಡ್ರು ಎಲ್ಲ. ನೀವು ಯಾಕೆ ಮಾತಾಡಿದ್ರಿ? ಸರ್ಕಾರನ ಯಾಕೆ ಮಾತಾಡಿದ್ರಿ? ಅವತ್ತಿಗೆ DC-ನೋ ಎಂಕಾ ನಾಣಿ ಸಿನ್ನಣ್ಣನೋ ನೀವು ಬ್ಲೇಮ್ ಮಾಡಿಬಿಟ್ಬಿಡ್ಬೇಕಾಗಿತ್ತಲ್ಲ. ಅಧಿಕಾರಕ್ಕೆ ಬಂದ್ಬಿಟ್ರಿ ನೀವು ಬಂದಾಗ ಇದೆಲ್ಲ ರಾಜಕೀಯ ಮಾಡಬಾರ್ದು, ರಾಜಕೀಯ ಮಾಡೋ ಸಬ್ಜೆಕ್ಟ್ ಅಲ್ಲ. ಸೊ ನೀವು ಡಿಸೈಡ್ ಮಾಡ್ತಾ ಇದ್ದೀರಿ ರಾಜಕೀಯ ಯಾವ ಸಬ್ಜೆಕ್ಟ್ ಅಲ್ಲಿ ಮಾಡಬೇಕು ಮಾಡಬಾರ್ದು ಅಂತ. ರಮಾಕಾಂತ್, ಅದರಲ್ಲಿ ನಾವು ಕೇಳ ಆಪಾದನೆ ಮಾಡಿರ್ತಕ್ಕಂಥದ್ದಲ್ಲ, ತನಿಖೆಯಿಂದ ಸತ್ಯಾಂಶ ಹೊರಗೆ ಬಂದಿರತಕ್ಕಂಥದ್ದು. 40% ಕಮಿಷನ್ ಅಂತ PCM ಅಲ್ಲಿ ಸತ್ಯಾಂಶ ಹೊರಗೆ ಬಂದಿರತಕ್ಕಂಥದ್ದು. ರಿಪೋರ್ಟ್ ಸಬ್ಮಿಟ್ ಆಗಿದೆ ಸರ್. ಇವತ್ತು ಜುಡಿಷಿಯರಿ ರಿಟೈರ್ಡ್ ಹೈಕೋರ್ಟ್ ರಿಟೈರ್ಡ್ ಜಡ್ಜ್ ಅನ್ನ ನೇಮಕ ಮಾಡಿ ತನಿಖೆ ಮಾಡೋದಕ್ಕೆ ಅದು ರಿಪೋರ್ಟ್ ಕೊಟ್ಟಿರ್ತಕ್ಕಂಥದ್ದು. ಸಾಕ್ಷ್ಯಾಧಾರಗಳನ್ನ ಕಲೆಕ್ಟ್ ಮಾಡಿ ಹೌದು PSI ಹಗರಣ ಆಗಿದೆ, ಕೊರೋನಾ ಸಂದರ್ಭದಲ್ಲಿ ಬಿಜೆಪಿ ದುಡ್ಡು ಹೊಡೆದಿದೆ, ಕೊರೋನಾ ಅಂತ ಸಂದರ್ಭದಲ್ಲೂ ಕೂಡ ಅವ್ರು ಹಗರಣ ಮಾಡಿದ್ದಾರೆ ಅಂತೇಳಿ ಕೂಡ ಇಂಡಿಪೆಂಡೆಂಟ್ ಜುಡಿಷಿಯರಿ ರಿಪೋರ್ಟ್ ಕೊಟ್ಟಿರ್ತಕ್ಕಂಥದ್ದು. ಕೇವಲ ಆಪಾದನೆ ಆಗಿರ್ಲಿಲ್ಲ. ಇವತ್ತು KPSC ನಲ್ಲಿ ಏನ್ ಹಗರಣ ಬಂದಿದೆ ಅದು ಕೂಡ ಆಪಾದನೆ ಹಂತದಲ್ಲಿದೆ. ಇದು ಇನ್ನು ತನಿಖೆ ಆಗ್ಬೇಕು. ತನಿಖೆ ಆದಂತ ಸಂದರ್ಭದಲ್ಲಿ
ಸತ್ಯಾಂಶ ಹೊರಗೆ ಬರ್ಲಿ ಸರ್. ಇದ್ರಲ್ಲಿ ಯಾರನ್ನೋ ರಕ್ಷಣೆ ಮಾಡೋ ಅಂತ ಪ್ರಶ್ನೆ ಇಲ್ಲ ಸರ್. CBI ತನಿಖೆ ಕೊಡಿ ಇಮಿಡಿಯೇಟ್ ಮತ್ತೆ. ಆಗಿ ನಾವು ರಿಸೈನ್ ತಗೊಂಡಿರ್ತಕ್ಕಂಥದ್ದು. ಮಂಜುನಾಥ್ ಅವರೇ, ಈಗ ಮಂಜುನಾಥ್ ಅವರೇ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಅಲ್ಲ, ಒಂದ್ ನಿಮಿಷ ಕೇಳಿಸ್ಕೊಳ್ರಿ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಅಲ್ಲ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಈಗ ಒಂದ್ ನಿಮಿಷ ಕೇಳಿಸ್ಕೊಂಬಿಡಿ. ಈಗ ನೀಟಲ್ಲಿ ಕ್ವಶನ್ ಪೇಪರ್ ಲೀಕ್ ಆಯಿತು ಮಂಜುನಾಥ್ ಅವರೇ. ಲೀಕ್ ಆದರೆ ಮುಗೀತು. 22,80,000 ವಿದ್ಯಾರ್ಥಿಗಳಿಗೆ ರೀ ಎಕ್ಸಾಮ್ ಅಂದರು. ಕೆಲವು ಲಕ್ಷ ವಿದ್ಯಾರ್ಥಿಗಳು ಮತ್ತೆ ಬರೆಯೋಕ್ಕೆ ಹೋಗಲಿಲ್ಲ, ಮುಗಿದು ಹೋಯಿತು. ಯಾವನಿಗೆ ಶಿಕ್ಷೆ ಆಗುತ್ತೋ ಆಗಲಿಲ್ವೋ ಅಷ್ಟು ಜನಕ್ಕೆ ಅನ್ಯಾಯ ಆಯಿತು ಅಂತ. ಇಲ್ಲೂ ಹೋಲ್ಡ್ ಆಗಿದೆಯಲ್ಲ ಇವಾಗ, ಈ ಹುದ್ದೆಗಳು ಹೋಲ್ಡ್ ಆಯಿತು ಅಂತ ಹೇಳಿದಾಗ ಯಾವನೋ ವರ್ಷಗಷ್ಟೇ ಕಷ್ಟಪಟ್ಟಿರ್ತಾನೆ. ಇದರಲ್ಲಿ ಯಾವನಿಗೆ ಶಿಕ್ಷೆ ಆಗುತ್ತೋ ಆಗಲ್ವೋ ಬೇರೆ ವಿಚಾರ. ಈ ವಿದ್ಯಾರ್ಥಿಗಳು ಕೋಚಿಂಗ್ ಸೆಂಟ್ರಿಗೆ ಹೋಗೋ ಅಥವಾ ಕಷ್ಟಪಟ್ಟು ಓದ್ಕೊಂಡು ಒದ್ದಾಡಿ ಎಕ್ಸಾಮ್ ಬರ್ದಿರ್ತಾರಲ್ಲ, ಏನು ನ್ಯಾಯ ಅವ್ರಿಗೆ ನೀವು ಕೊಡೋದು? ಕೇಸ್ ಆಗಲಿ, ತೀರ್ಪು ಬರಲಿ, ಯಾವನಿಗೋ ಶಿಕ್ಷೆ ಆಗಲಿ, ಹಂಗ ಇದು ಇವ್ರಿಗೇನಿದು ಅನ್ಯಾಯ ಇರೋದು? ಅನ್ಯಾಯ ಎಲ್ಲ ಹಾಗಾದ್ರೆ ನಿಮ್ಮ ಪ್ರಕಾರ ಇದು? ಸರ್, ಅನ್ಯಾಯ ಯಾರು ಅನ್ಯಾಯ ಮಾಡಿದರೆ ಅವರನ್ನ ಈಗ ಆಲ್ರೆಡಿ ನಮ್ಮ ಗೌರವಾನ್ವಿತ ಮುಖ್ಯಮಂತ್ರಿಗಳು ಇರತಕ್ಕಂಥದ್ದು, ಅವ್ರ ಹಿತವನ್ನ ನಾವು ಬದ್ಧವಾಗಿ ಕಾಪಾಡ್ತೀವಿ ಅಂತ ವಿಶ್ವಾಸ. ಸರ್ಕಾರಕ್ಕೂ ಎಕ್ಸಾಮ್ಗೂ ಸಂಬಂಧ ಇಲ್ಲ ಅಂತ ಹೇಳಿ ಒಂದೇ ಮಾತಲ್ಲಿ, ಸರ್ಕಾರಕ್ಕೂ ಎಕ್ಸಾಮ್ಗೂ ಸಂಬಂಧ ಇಲ್ಲ ಸರ್ ಖಂಡಿತ. ಆದ್ರೂ ಕೂಡ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಂತ ವಿದ್ಯಾರ್ಥಿಗಳನ್ನ ರಕ್ಷಣೆ ಹಿತಾಸಕ್ತಿಯನ್ನ ಹೇಗೆ ಕಾಪಾಡ್ಬೇಕು, ರಾಜ್ಯದ ಮುಖ್ಯಮಂತ್ರಿಗಳಾಗಂತ ಭರವಸೆಯನ್ನ ಮುಖ್ಯಮಂತ್ರಿಗಳು ಈಗಾಗಲೇ ಕೊಟ್ಟಿರ್ತಕ್ಕಂಥದ್ದು. ಇದು ಇಮಿಡಿಯೇಟ್ ಆಗಿ ಇಂತ ಆಕ್ಷನ್ ಅನ್ನ ತಗೊಂಡಿರ್ತಕ್ಕಂಥದ್ದು. ಯಾವುದೇ ರಾಜ್ಯ ಸರ್ಕಾರಗಳು ಈ ಹಿಂದೆ ಕೂಡ ಯಾವುದೇ ರಾಜ್ಯ ಸರ್ಕಾರಗಳು ಇಂತ ಕಠಿಣ ಕ್ರಮವನ್ನ ತಗೊಂಡಿಲ್ಲ. ಆಮೇಲೆ ಕತೆ ಬೇಡ ನನಗೆ, ಇದ್ರದ್ದು ಪೂರ್ವಾರ್ಧಕ್ಕೆ ಹೋಗೋಣ, ಉತ್ತರಾರ್ಧ ಬೇಡ ನನಗೆ. ಪೂರ್ವಾರ್ಧಕ್ಕೆ ಬಂದುಬಿಡಿ. ಸರ್ಕಾರದ ಹೊಣೆ ಇದರಲ್ಲಿ ಇರ್ಲಿಲ್ವಾ? ಈಗ ಆಮೇಲೆ ಏನು ಕ್ರಮ ಮಾಡಿದ್ರಿ, ಆಮೇಲೆ ಗಾಯ ಆದ್ಮೇಲೆ ಬ್ಯಾಂಡೇಡ್ ಎಷ್ಟು ಹಾಕಿದ್ರು, ಯಾವ ಆಯಿಂಟ್ಮೆಂಟ್ ಬಳಸಿದ್ರು ಅದು ನನಗೆ ಬೇಡ. ಅವ್ರು ಓದಿರ್ಲಿಲ್ವಾ? ಸರ್, ಸರ್ಕಾರದ ಹೊಣೆ ಖಂಡಿತವಾಗ್ಲೂ ಸರ್ಕಾರ ಯಾವುದೇ ಸಂಸ್ಥೆ ಮಾಡಿರ್ಲಿ ಅದು ಸರ್ಕಾರದ ಹೊಣೆ ಬಂದೇ ಬರುತ್ತೆ. ಸರ್ಕಾರ ಇಡೀ ರಾಜ್ಯದಲ್ಲಿ ಏನೇ ನಡೆದ್ರು ಕೂಡ ಸರ್ಕಾರದ ಹೊಣೆ ಇದ್ದೇ ಇರುತ್ತೆ. ಹಾಗಂತ ಮಾತ್ರಕ್ಕೆ ಸರ್ಕಾರ ಅದ್ರಲ್ಲಿ ಇನ್ವಾಲ್ವ್ ಆಗಿದೆ ಅಂತ ಅರ್ಥ ಅಲ್ಲ ಸರ್. ಇವತ್ತು ಯಾರೋ ಒಬ್ರು ಏನೋ ಮಾಡಿದ್ದಾರೆ ಅಂತ ಅದು ಸರ್ಕಾರವಾಗಿ ರಾಜಕೀಯವಾಗಿ ಬೇಳೆ ಬೆಳೆಸ್ಕೊಳಕ್ಕೆ ಪ್ರಯತ್ನ ಮಾಡಿರ್ತಕ್ಕಂಥ ನೀಟಲ್ಲಿ ನರೇಂದ್ರ ಮೋದಿ ಇನ್ವಾಲ್ವ್ ಆಗಿದ್ರಾ? ನೀಟಲ್ಲಿ ನರೇಂದ್ರ ಮೋದಿ ಇನ್ವಾಲ್ವ್ ಆಗಿದ್ರ? ನೀಟಲ್ಲಿ ನರೇಂದ್ರ ಮೋದಿ ಇನ್ವಾಲ್ವ್ ಆಗಿದ್ರಾ? ನೋಡ್ಕೊಳ್ಳಿ ಸರ್. ಮಂಜುನಾಥ್ ಅವರ ಇನ್ವಾಲ್ವ್ ಆಗಿಲ್ಲ ಅಂದ್ರೆ ಅಟ್ಲೀಸ್ಟ್ ತಡೆಗಟ್ಟಕ್ಕೆ ಏನಾದ್ರು ಕ್ರಮಗಳು ತಗೋಬೇಕಲ್ವ ಮಂಜುನಾಥ್ ಅವರ? ಸುಮ್ಮನೆ ನಾವು ಉದ್ದಟತನದ ಹೇಳಿಕೆ ಕೊಟ್ಬಿಟ್ರೆ ಮಾಧ್ಯಮಗಳಲ್ಲಿ ಹೊಣೆ ಇದೆ ಅಂತ ಏನೇನು ತಡೆಗಟ್ಟಬೇಕು, ಸಾರ್ವಜನಿಕರಿಗೆ ಎಷ್ಟು ಒಳ್ಳೇದಾಗಬೇಕು, ಹೊಸ ಹೊಸ ಅಭ್ಯರ್ಥಿಗಳು ಆಯ್ಕೆ ಆಗುವಂತವ್ರಿಗೆ ಅನ್ಯಾಯಗಳನ್ನು ಸರಿಪಡಿಸಬೇಕು ಏನಾದ್ರು ಸರ್ಕಾರದಲ್ಲಿ ಮತ್ತೆ ಪರೀಕ್ಷಾರ್ಥಿಗಳಿಗೆ ಎಜುಕೇಶನ್ ಮಿನಿಸ್ಟರ್ ಸರ್ಕಾರದಲ್ಲಿ ಕಾಪಾಡಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ಕಂಕಣವಾಗಿ ಬದ್ಧವಾಗಿರ್ತಕ್ಕಂಥದ್ದು. ಮಂಜುನಾಥ್ ಅವರು ಎಜುಕೇಶನ್ ಮಿನಿಸ್ಟರ್ ರಾಜ್ಯದಲ್ಲಿ ಇಡೀ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು ಅಂತ ಆಕಾಂಕ್ಷಿಗಳ ಪರವಾಗಿ ನಿಂತ್ಕೊಂಡಿರ್ತಕ್ಕಂಥವ್ರು. ಎಜುಕೇಶನ್ ಮಿನಿಸ್ಟರ್ ರಾಜ್ಯದಲ್ಲಿ ಚರ್ಚೆ ಮತ್ತೆ ಮುಂದುವರಿಸ್ತೀನಿ ನಾನು. ಎಕ್ಸೆಲ್ PU ಕಾಲೇಜು ಗುರುವಾಯನಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಯುತ್ತೆ. ಒಂದು ಬ್ರೇಕ್ ಆದ್ಮೇಲೆ ಎಕ್ಸೆಲ್ PU ಕಾಲೇಜು ಗುರುವಾಯನಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ನಂದು ಒಂದು ಪಾಯಿಂಟ್ ಇತ್ತು, ನಾನು ನಾಗೇಂದ್ರ ಅವ್ರು ಕೇಳಿಬಿಡ್ತೀನಿ. ನಾಗೇಂದ್ರ ಅವರೇ, ಡೈರೆಕ್ಟ್ಲಿ ಪಿನ್ ಪಾಯಿಂಟ್ ಮಾಡೋಕ್ಕಾಗತ್ತಾ ಲೀಗಲಿ ಯಾರ್ದಾದ್ರೂ ಮಿನಿಸ್ಟ್ರನ್ನ ಇನ್ಯಾರನ್ನೋ ನಾನು ಎಳೆದು ಕಟಕಟೆ ನಿಲ್ಸೋಕ್ಕಾಗತ್ತಾ ಈ ಕೇಸಲ್ಲಿ ಅಂತ ನೋಡಿದ್ರೆ ಸಾಧ್ಯತೆಗಳು ಬಹಳ ಕಡಿಮೆ. ಲೀಗಲಿ ಇವ್ರು ನೇರವಾಗಿ ಇವ್ರು ಹೊಣೆ ಮಾಡ್ತೀವಿ ಅಂದರೆ ಅದು ಬಿಟ್ಟರೆ ನಮಗೆ ಉಳ್ಕೊಳ್ಳುವಂಥ ಆಪ್ಷನ್ ಈ ಕೇಸಲ್ಲಿ ನಿಮಗೆ NTA ಬೇರೆ, ಶಿಕ್ಷಣ ಇಲಾಖೆ ಬೇರೆ, ಮೆಡಿಕಲ್ಗಾದಂಥ ಎಕ್ಸಾಮ್ ಬೇರೆ, ಆ ಎಕ್ಸಾಮಲ್ಲಿ ಸೀಟ್ ತೆಗೆದುಕೊಳ್ಳುವಂಥ ಕಾಲೇಜುಗಳು ಬೇರೆ, ಪರ್ಸೆಂಟೇಜ್ ಇನ್ನೊಂದು ಮತ್ತೊಂದು ಬರುತ್ತೆ. ಇದು ಆಚೆಗೂ ಶಿಕ್ಷಣ ಸಚಿವರು ನೇರವಾಗಿ ಅದಕ್ಕೆ ಅವ್ರ ಅಂಡರ್ಲ್ಲಿ ಬರೋ NTA ಅಂತೆಲ್ಲ ಹೊಣೆ ಮಾಡಿದ್ರು. ಇದರಲ್ಲಿ ಮಾಡೋಕ್ಕಾಗದೇ ಇದ್ದರೂ ಸರ್ಕಾರದ ನೈತಿಕತೆ ಇದ್ದೇ ಇರುತ್ತೆ. ಅದನ್ನು ಮಂಜುನಾಥ್ ಅವರು ಒಪ್ಕೊಂಡ್ರು. ನೈತಿಕವಾಗಿ ಸರ್ಕಾರ ಇದ್ದೇ ಇರುತ್ತೆ. ಲೀಗಲಿ ನಾನು ಆ ಸಚಿವನ ತಂದು ಕಟಕಟಲ್ಲಿ ನಿಲ್ಲಿಸ್ಬಿಡ್ತೀನಿ, ಇವ್ರನ್ನ ನಿಲ್ಲಿಸ್ತೀವಿ ಅಂದರೆ ಅವರು ನಿರ್ದೇಶಕರಿದ್ದರು, ಇನ್ನೊಬ್ಬರು ಅದರಲ್ಲಿ ಮೈನ್ ಇನ್ಚಾರ್ಜ್ ಅವರಿದ್ದರು, ಇವರೇ ಕಾಲ್ ಮಾಡ್ತಾರೆ ಜಾಬ್ಗೆ, ಇವರೇ ಅಪಾಯಿಂಟ್ ಮಾಡ್ತಾರೆ. ನಾವು ಸರ್ಕಾರದ ಹುದ್ದೆಯಲ್ಲಿ ಇಂಥ ಒಂದು ತಹಶೀಲ್ದಾರ್ಗೆ ನನಗೆ ಆಯ್ಕೆ ಬರಬೇಕು, ಇಂಥ ನನ್ನ ಊರಿಗೆ PDA ಬರಬೇಕು, PDO ಆಗಿ ಬರಬೇಕು, PDA ಆಗಿ ಬರಬೇಕು, ಇದನ್ನು ನಾವು ಡಿಸೈಡ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ನಾವು ಇದ್ದೀವಿ ಅಂತ ಹೇಳಿದ್ರೆ ಇಂತಿಂಥ ಹಸ್ತಕ್ಷೇಪ ನಾವು ಮಾಡಿಕೊಂಡು ಜಾಬ್ ತೊಗೋತಾ ಇದ್ದೀವಿ ಅಂತ ಆಗಿಬಿಡುತ್ತೆ. ಇಂಡಿಪೆಂಡೆಂಟ್ ಬಾಡಿ ಕೆಲವು ಸಂಸ್ಥೆಗಳಲ್ಲಿ HR ಡಿಪಾರ್ಟ್ಮೆಂಟೇ ಆ ಸಂಸ್ಥೆದಿರಲ್ಲ. ಕೀಪ್ ಇನ್ ಮೈಂಡ್, HR ಡಿಪಾರ್ಟ್ಮೆಂಟೇ ಆ ಕಂಪ್ನಿದಿರಲ್ಲ. ಅದೊಂದು ಇಂಡಿಪೆಂಡೆಂಟ್ ಬಾಡಿ ಕೊಟ್ಟಿರ್ತಾರೆ. ಯಾಕಂದರೆ ಇಲ್ಲಿ ಯಾವುದೋ ಎಂಪ್ಲಾಯ್ ದುರುದುಮ್ಮನ ಇರ್ತವೆ, ಅವರದ್ದೇ HR ಇದ್ದುಬಿಟ್ರೆ ಸರಿಯಾಗಿ ಅಟೆಂಡ್ ಮಾಡಲ್ಲ, ಅವನ ಮಾಲೀಕನ ಮಾತು ಕೇಳಿಬಿಡ್ತಾನೆ ಅಂತ ಇಂಡಿಪೆಂಡೆಂಟ್ HR ಬಾಡಿ ಇಟ್ಟಿರ್ತಾರೆ ಕೆಲವು ಸಂಸ್ಥೆಗಳಲ್ಲಿ. ಹಾಗೆ ಅಂತ ಇದರ ಆಚೆಗೂ ಈ KPSCಗೆ ಒಂದು ಇಚ್ಛಾಶಕ್ತಿ ಬೇಕು. ಈ ಥರದ್ದೊಂದು ಸಮಸ್ಯೆ ಮುಂದಕ್ಕೆ ಆಗಲೇಬಾರ್ದು, ಮುಂದಕ್ಕೆ ಯಾವ ಕಾರಣಕ್ಕೂ ಆಗಬಾರ್ದು ಅಂಥೇಳಿ ಏನು ಮಾಡ್ಬೇಕು ಹೇಳಿ ಸರ್? ಇವತ್ತು ನಾವು ಇದನ್ನು ಒಂದು ಸಂವಿಧಾನ ಹುದ್ದೆ, ಇವತ್ತು KPSC ಸಂವಿಧಾನ ಹುದ್ದೆ ಏನು ಇವತ್ತು
ಆ ಸಂವಿಧಾನ ಹುದ್ದೆಗೆ ಅಧ್ಯಕ್ಷ ಸ್ಥಾನನ ಎಲ್ಲಿ ಸೆಲೆಕ್ಟ್ ಮಾಡ್ತಾರಲ್ಲ ಅದಕ್ಕೆ ಒಂದು ಸ್ಕೂಟ್ನಿಂಗ್ ಕಮಿಟಿ ಅಂತ ಇರಬೇಕು. ಅದರಲ್ಲಿ ಏನಾದರೂ ಲೋಪದೋಷಗಳು ಈ ತರ ಪೇಪರ್ ಎಲ್ಲ ಕಡೆ ಮನುಷ್ಯ ಇರ್ತಾರಲ್ಲ ನಾಗೇಂದ್ರ ಅವರೇ, ಮನುಷ್ಯ ಎಲ್ಲ ಕಡೆ ಇರೋದು. ಅಲ್ಲ ಇರೋದು AI ಮಾಡ್ಬಿಡ್ಬೇಕಾ ಅಂತ, AI ಬಂದ್ಬಿಟ್ರೆ ಚೆನ್ನಾಗಿರುತ್ತೆ ಅನ್ನೋ ಇನ್ನೂ ಬೆಸ್ಟ್ ಅನ್ಕೊಂತೀವಿ. ಅಲ್ಲ ಮುಂದಿನ ದಿನಗಳು ಅದು ಬರಲೇಬೇಕಾಗುತ್ತೆ. ಇವತ್ತು ನೋಡಿ ನೀವು ಒಂದು ನೀಟ್ ಎಕ್ಸಾಮ್ ವಿಚಾರ ತಗೊಂಡ್ಬಿಡೋಣ, ಅಲ್ಲಿಂದ ನಾನು ಮತ್ತೆ ಆ ವಿಚಾರ ನಿಮಗೆ ಕಂಪ್ಲೀಟ್ ಮಾಡ್ತೀನಿ. ನೀಟ್ ಎಕ್ಸಾಮಲ್ಲಿ ದುರಂತ ನಡೆದೋಯ್ತು, ನಡಿಬಾರ್ದಂಥ ದುರಂತ, ಈ ದೇಶದಲ್ಲಿ ಕಂಡರಿಯದ ದುರಂತ. ಇವತ್ತು ಮಕ್ಕಳ ಭವಿಷ್ಯಕ್ಕೆ, ಒಂದು ಉಜ್ವಲವಾದ ಭವಿಷ್ಯಕ್ಕೆ ಇವತ್ತು ಎಷ್ಟೋ ಮನೆ ದೀಪಗಳು ಆರಿದಾವೆ, ಅದು ನಮ್ಗೆ ನೋವಿದೆ. ಮತ್ತು ಒಂದು ಭವಿಷ್ಯನ ನಿರ್ಮಿಸಬೇಕಾದ ಸರ್ಕಾರನೇ ಇವತ್ತು ತಲೆ ಕೆಳಗಾಗಂಥ ಪರಿಸ್ಥಿತಿ ಬಂದಾಗ ಇಡೀ ವಿದ್ಯಾರ್ಥಿ ಸಮೂಹನ ಎದ್ದು ಹೋರಾಟ ಮಾಡಿ ನ್ಯಾಯ ಪಡೀತದು, ಅದು ಸತ್ಯ, ಒಪ್ಕೋಣ. ಇವತ್ತು ಆ ಒಂದು ಕಂಡಂಥ ಸರ್ಕಾರ, ಕೇಂದ್ರ ಸರ್ಕಾರ, BJP ಸರ್ಕಾರ ಇರ್ಬೋದು, ಕಾಂಗ್ರೆಸ್ ಸರ್ಕಾರ ಇರ್ಬೋದು, ಆದರೆ ಅದಕ್ಕೆ ವಾಟ್ ಇಸ್ ದ ನೆಕ್ಸ್ಟ್ ಮಾನದಂಡ, ನೆಕ್ಸ್ಟ್ ಏನು ಮಾಡಬೇಕು ಅಂದಾಗ ಅವರೊಂದು ರೂಪರೇಷೆಗಳು ಸಿದ್ಧಾಂತ ಮಾಡಿದ್ರು. ಪರೀಕ್ಷೆ ಸಿದ್ದುಪಡಿ ಮಸೂದೆನೇ ತಂದ್ರು ಇವತ್ತು. ಸೊ ಮಸೂದೆ, ಸಾರ್ವಜನಿಕ ಪರೀಕ್ಷೆ ತಿದ್ದುಪಡಿ ಮಸೂದೆನೇ 2026 ತಂದವ್ರೆ. ಇವತ್ತು ಏನು ಡಾಕ್ಟರ್ ಜಿತೇಂದ್ರ ಸಿಂಗ್ ಮಂಡನೆ ಮಾಡಿರೋಂಥ ವಿಚಾರದಲ್ಲಿರ್ಬೋದು, 5 ರಿಂದ 10 ವರ್ಷಗಳು ಜೈಲು ಶಿಕ್ಷೆ. ಒಂದು ಭಯ ಬರುತ್ತೆ, ಒಂದೇ ಒಂದು ಪೇಪರ್ ಮುಟ್ಬೇಕಾದ್ರೆ ಭಯ ಬರುತ್ತೆ. ಬರೀ ನೀಟ್ ಎಕ್ಸಾಮ್ ಅಲ್ಲ, ಎನಿ ಒನ್ ಕೈಂಡ್ ಆಫ್ ಎಕ್ಸಾಮ್ ಲೀಕ್ ಆದ್ರೂ ಕೂಡ ಈ ಒಂದು ಶಿಕ್ಷೆ ಇದೆ ಇವತ್ತು ನಮ್ಮ ಭಾರತ ದೇಶದಲ್ಲಿ ಅಂತೇಳಿ ಲೀಕ್ ಮಾಡಬೇಕಾದ್ರೆ 1000 ಸತಿ ಎಷ್ಟು ಮಾಡೋಂಥ ಪರಿಸ್ಥಿತಿ ಆಗ್ತಿದೆ. ಮುಂಚೆ ಶಿಕ್ಷೆ ಇತ್ತು, ಶಿಕ್ಷೆ ಆಗಿಲ್ಲ. ಅಲ್ಲೇನು ಗೊತ್ತಾ ವಿಷಯ, ನಾಗೆ ಕೇಳಿಸ್ಕೊಂಬಿಡಿ. ಈ 152 ಕ್ವಶನ್ ಪೇಪರ್ ಲೀಕ್ ಆಯಿತು ಅಂತ ಹೇಳ್ತಾರಲ್ಲ, ಕಳೆದ 8 ವರ್ಷಗಳಲ್ಲೇ 90 ಎಕ್ಸಾಮ್ ಲೀಕ್ ಆಗಿದೆ. ಲಾಸ್ಟ್ 8 ಇಯರ್ಸಲ್ಲಿ 90 ಎಕ್ಸಾಮ್ಗಳ ಕ್ವಶನ್ ಪೇಪರ್ ಲೀಕ್ ಆಗಿದೆ. ಇವತ್ತಿಗೇನೋ ಈ ಒಂದು ಮಂಡಿಸಿದಾರಲ್ಲ ಬಿಲ್ಲು, ಈ ಬಿಲ್ಗೆ ಮುಂಚೆ ಕ್ವಶನ್ ಪೇಪರ್ ಲೀಕ್ ಶಿಕ್ಷೆನೇ ಇರಲಿಲ್ಲ ಅಂತಲ್ಲ, ಶಿಕ್ಷೆ ಕೊಡಿಸ್ಲಿಲ್ಲ ಅಂತ ಹೇಳಿ. ಯಾಕೆ ಗೊತ್ತಾ, ಕ್ವಶನ್ ಪೇಪರ್ ಲೀಕ್ ಆಗಿದ್ದು ನಿಜ ಅಂದಮೇಲೆ ಯಾವನೊಬ್ಬ ಮಾಡಿರ್ಬೇಕಲ್ಲ, ಇದರಲ್ಲಿ ಕನ್ವಿಕ್ಷನ್ಸ್ ಇಲ್ಲ, ಝೀರೋ ಕನ್ವಿಕ್ಷನ್, ಈ ವಿಚಾರದಲ್ಲಿ ಝೀರೋ ಕನ್ವಿಕ್ಷನ್ಸ್. ಅದಕ್ಕೆ ಆ ಒಂದು ಪ್ಲೇಸ್ ಕಾನೂನು ಇರ್ಲಿಲ್ಲ ಅಂತಲ್ಲ, ಅವಾಗ್ಲೂ ಇತ್ತು. ಅಲ್ಲ ಕಾನೂನು ಇತ್ತು, ಯಾವ ಮಟ್ಟಕ್ಕೆ ಇತ್ತು ಅಂದ್ರೆ ಇವನು ದುಡ್ಡು ಮಾಡಿರ್ತಾ ಇದ್ದ. ಮೊದಲೇ ಒಬ್ಬ ಲಾಯರ್ ಇಟ್ಬಿಟ್ಟು ಅಡ್ವೊಕೇಟ್ ಇಟ್ಬಿಟ್ಟು ಹೋಗ್ಬಿಟ್ಟು ಬೇಲ್ ತಗೊಂಡು ಆಚೆ ಬರ್ತಾ ಇದ್ದ. ಏನೋ ಒಂದು ತಪ್ಪಾಯ್ತು, ಕ್ಷಮೆ ಅಂತ ಕೇಳಿದ್ರೆ ನಂಗೆ ಬೇಲ್ ಕೊಡ್ತಾರೆ ಅಂತ ಒಂದು ಒಳ್ಳೆ ಮೈಂಡ್ ಸೆಟ್ ಆಗಿದ್ದಂಥ ಈ ಒಂದು ಕಿಂಗ್ ಪಿನ್ ಏನಿದ್ರು ಅವ್ರಿಗೆ ಇವತ್ತು ಒಂದು ಮಸೂದೆನೇ ಮಂಡನೆ ಮಾಡಿದ್ದಾರೆ. 10 ವರ್ಷ ಜೈಲು, 10 ಕೋಟಿ ದಂಡ. ಇನ್ನೂ ಒಂದು ಹೆಜ್ಜೆ ಮುಂದೂರಾಗಿ ಅವ್ರ ಆಸ್ತಿನೇ ಮುಟ್ಕೊಂಡು ನೀಟ್ಗೂ ಇಟ್ಬಿಟ್ಟಿದ್ರೆ ಚೆನ್ನಾಗಿತ್ತೇನೋ. ಈ ನೀಟ್ಗೂ ಈ ಸಲ ಆಯ್ತಲ್ಲ, ಆ ನೀಟ್ಗೂ ಸೇರ್ಸೆ ಪೂರ್ವಾನ್ವಯವಾಗುವಂತ ಇಟ್ಬಿಟ್ಟಿದ್ರೆ, ಕಳ್ತನ ಆದ್ಮೇಲೆ ಕಳ್ಳು ಅಂತ ಡಿಕ್ಲೇರ್ ಆಗೋದು, ಕಾಯಿಲೆ ಬಂದ್ರೆ ಡಾಕ್ಟರ್ ಹತ್ರ ಹೋಗೋದು, ಅದಕ್ಕೊಂದು ಪರ್ಯಾಯ ವ್ಯವಸ್ಥೆ ಇವತ್ತು ಏನಿವತ್ತು ಒಂದು ದೇಶದ 152 ಸರಿ ಜ್ವರ ಬಂದಿತ್ತಲ್ಲ ಇವರಿಗೆ. ಅದನ್ನೇ ಈಗ ಅದಕ್ಕೆ ಆ ಒಂದು ಎಕ್ಸ್ಕ್ಯೂಸ್ಗೆ ಇವತ್ತು ಇಷ್ಟು ದೊಡ್ಡದಾದ ಮಾನದಂಡ ಇವತ್ತು ಕೇಂದ್ರ ಸರ್ಕಾರ ತಂತು. ಇವತ್ತು ಕೇಂದ್ರ ಸಚಿವರನ್ನ ತಲೆದಂಡ ಆಯಿತು, ರಾಜೀನಾಮೆ ಕೊಟ್ಟರು. ಎಚ್ಚೆತ್ಕೊಂಡಂತ ಸರ್ಕಾರ ಮತ್ತೆ ಇದು ಮಸೂದೆನ ಒಂದು ಖಂಡನೀಯವಾಗಿ ಇದನ್ನ ಮಸೂದೆನ ತಂದಿದ್ದಾರೆ, ಒಂದು ಶಿಸ್ತು ತಂದಿದ್ದಾರೆ. ಅದೇ ರೀತಿ ನಮ್ಮ ರಾಜ್ಯದಲ್ಲಿ KPC ಎಕ್ಸಾಮ್ಗಳು ಅದೇ ಬಹುಶಃ ಇವತ್ತು ಗುಡಿಸ್ಲಿಂದ ಬರೋಂಥ ಮಕ್ಕಳು ಇವತ್ತು ಗೌರ್ಮೆಂಟ್ ಅಲ್ಲಿ ಒಂದು ಕೆಲಸ ಹುಟ್ಟಿಸ್ಕೊಬೇಕಂತ ಬರ್ತಾರೆ. ಇವತ್ತು ಆಯ್ತು, ನೀವು ಯಾರು ಕೊಡ್ತೀರಪ್ಪ, ದುಡ್ಡಿರೋ ಕೊಡ್ತೀರಾ. ಅವನ್ನೆಲ್ಲ ಒಂದ್ ಕಡೆ ಸಾಲ ಮಾಡಿರ್ಬೇಕು, ಜಮೀನ್ ಮಾಡಿರ್ಬೇಕು, ಬಡ್ಡಿಗೆ ತಂದಿರ್ಬೇಕು, ತಾಳಿ ಮಾಡಿರ್ಬೇಕೇನೋ. ಆದ್ರೆ ತಂದು ಏನೋ ಮಾಡಿ ನಿಮ್ ಕೈಲಿ ಸ್ವಲ್ಪ ದುಡ್ಡು ಕೊಡ್ತಾನೆ. ದುಡ್ಡು ಕೊಟ್ಟಾದ್ಮೇಲೆ ನೀವು ಅಪಾಯಿಂಟ್ಮೆಂಟ್ ಮಾಡ್ತೀರಿ. ಆತ ಭ್ರಷ್ಟಾಚಾರ ಆಗ್ತಾನ, ಒಳ್ಳೆ ನೈಜವಾದ ಅಧಿಕಾರಿ ಆಗ್ತಾನ, ಸೇವೆ ಮಾಡ್ತಾನ, ಸಮಾಜ ಸೇವೆ ಮಾಡ್ತಾನ, ಅವನು ಕೂಡ ಭ್ರಷ್ಟಾಚಾರ ಆಗ್ತಾನೆ. ಅನಿವಾರ್ಯ ಪರಿಸ್ಥಿತಿ ವ್ಯವಸ್ಥೆಗೆ ಹೊಂದ್ಕೋಬೇಕಾಗುತ್ತೆ. ತನ್ನ ತಾಯಿ ತಾಲಿನೋ ಆಸ್ತಿನೋ ಸಾಲನೋ ಬಡ್ಡಿ ತಂದಾಗ ಅವನು ಆಟೋಮೆಟಿಕ್ ಭ್ರಷ್ಟಾಚಾರದಲ್ಲಿ ಕೈ ಜೋಡಿಸ್ತಾನೆ. ಇವತ್ತು ಸರ್ಕಾರ ಎಚ್ಚೆತ್ಕೊಂಡು KPC ಅಧ್ಯಕ್ಷ ಸ್ಥಾನ ನಾವು ತಂತು. ತಾಯಿ ತಾಳಿ ಮಾರೋರು ಯಾರು ಬಂದು ಇಲ್ಲಿ ಕೂತ್ಕೊಳ್ಳೋಲ್ಲ. ಇವತ್ತಲ್ಲ ನಾನು ಹೇಳ್ತಾರೆ ಪರಿಸ್ಥಿತಿ ಹೆಂಗ್ ಬರುತ್ತೆ. ಇಲ್ಲಿ ಕೇಳಿಸ್ಕೊಳ್ರಿ, 40 ಲಕ್ಷ ಮೊದಲೇ ಪೇಮೆಂಟ್ ಅಂತೆ. ಹೌದು ಸರ್, 40 ಲಕ್ಷ ಫಸ್ಟ್ ಪೇಮೆಂಟು. ಆರ್ಡರ್ ಬರುತ್ತಲ್ಲ, ಈ 40 ಲಕ್ಷ ಪೇಮೆಂಟು. ಇದಕ್ಕೆ ತಾಳಿ ಅವರೆಲ್ಲ ತಾಳಿ ಒಳ್ಳೇದೇ ಹುಡುಕ್ತಾರ ಅವರು. ಅವ್ರು ಆ ಮಟ್ಟದಲ್ಲ ಇರಲ್ಲ. ಯಾವ್ದೋ ರಾಜಕೀಯ ರಾಜಕಾರಣಿ ಸಂಬಂಧಿಕರು, ಇಂಥ ಹುದ್ದೆಲ್ ಕೂತ್ಕೊಂಡಿರೋ ಸಂಬಂಧಿಕರು ಅನ್ಯಾಯ ದುಡ್ಡುಗಳು ಮಾಡ್ಕೊಂಡು ಕೂತಿರ್ತಾರಲ್ಲ, ಬಂದ ಜಾಬ್ ಕೂತ್ಕೊಂಡು ತಾಳಿ ಮಾರೋ ಸ್ಥಿತಿಲಿ ಇರೋ ಯಾವನು ಬಂದಿಲ್ಲ. ತಾಳಿಗೆ ಅಷ್ಟು ದುಡ್ಡು ಬರಲ್ಲ ಬಿಡಿ. ಅಲ್ಲ ನಾನು ಹೇಳ್ತಾ ಇರೋದು, ಈ ಭ್ರಷ್ಟಾಚಾರಕ್ಕೆ ಈ ರೂಪಗಳು ಸೃಷ್ಟಿ ಆಗ್ತವೆ. ಇವತ್ತು ಅವ್ನು ದುಡ್ಡು ಎಲ್ಲಿಂದ ತಂದ ನಮ್ಗೆ ಗೊತ್ತಿಲ್ಲ. ಆಯ್ತು, ತಾಳಿ ಬೇಡ, ಏನು ಆಸ್ತಿನೇ ಮಾಡಿ ತಂದಿರ್ತಾನೆ, ಸಾಲನೇ ಮಾಡಿ ತಂದಿರ್ತಾನೆ. ತಂದು ಕೊಟ್ಟಾದ್ಮೇಲೆ ಅವನು ಭ್ರಷ್ಟಾಚಾರ ಆಗ್ತಾನೋ ಇಲ್ಲ ಸಮಾಜ ಸೇವಕ ಆಗ್ತಾನೋ. ಈ ವಿಚಾರವಾಗಿ ಇವತ್ತು ಏನು ಸರ್ಕಾರ ಇದೆಯಲ್ಲ, ರವೀಶ್ ಅವರೇ, ಒಂದು ಸೊಲ್ಯೂಷನ್ ಬೇಕಲ್ರಿ ಇದಕ್ಕೆ. ಒಂದು 10 ಕೋಟಿ ದಂಡ, 10 ವರ್ಷ ಜೈಲು, ಅಲ್ಲೇನೋ ಮಾಡ್ಕೊಂಡ್ರು. ಇಲ್ಲಿ ಏನ್ ಮಾಡ್ಬೇಕು KPSC ಇವ್ರಿಗೆ? ಸರ್ KPSC ಅಲ್ಲಿ ಭಾರಿ ಬದಲಾವಣೆ ತರಬೇಕಂದ್ರೆ ಇವ್ರಿಗೊಂದು ಜೀವಾವಧಿನ ಮಾನದಂಡನ ಫಿಕ್ಸ್ ಮಾಡ್ಬೇಕು ಇವ್ರಿಗೆ. ಸರ್ ಎಲ್ಲ ಹಂಗಲ್ಲ, ಆ ಪಕ್ಷ ಈ ಪಕ್ಷ ಅಂತ ಪಕ್ಷಾತೀತವಾಗಿ ಎಲ್ಲರೂ ಸೇರಿ ಒಂದು ಒಳ್ಳೆ ಯಾವ್ದಾದ್ರು ಒಂದು ಕಾನೂನು ಸಾಧ್ಯ ಇದ್ರೆ, ನಮ್ಮ ರಾಜ್ಯದಲ್ಲಿ ಏನಾದ್ರು ಮಾಡುವಕ್ಕೆ ಅವಕಾಶ ಇದ್ರೆ, ನನಗೆ ಗೊತ್ತಿಲ್ಲ ಅದು ಇದೆಯೋ ಇಲ್ವೋ ಅಂತ ಇದ್ರೆ, ಎಲ್ಲರೂ ಸೇರಿ ಮಾಡೋದು ಅದು ಕಷ್ಟ, ಅದು ಸುಲಭವಾದ ಮಾತಲ್ಲ. ಅವ್ರಿಗೆ ಎಲ್ರಿಗೂ ಬದ್ಧತೆ ಇರ್ಬೇಕು. ನಮ್ಮಲ್ಲಿ ಕೆಲವು ಹುದ್ದೆಗಳು ಹೇಗಿದೆ ಗೊತ್ತಾ, ಕೆಲವು ಹುದ್ದೆಗಳು ಹೇಗಿದೆ ಗೊತ್ತಾ, ಈ ಆಚೆ ಮಾತಾಡಕ್ಕೆ, ಬೀದಿಲಿ ಏನೋ ಒಂದು ಮೈಕ್ ಸಿಕ್ಕಿದಾಗ ಮಾತಾಡಕ್ಕೆ, ಕ್ಯಾಮ್ರಾ ಮುಂದೆ ಮಾತಾಡಕ್ಕೆ ರಾಜಕಾರಣಿಗಳು ಮಾತಾಡ್ತಾರೆ. ಒಳಗಡೆ ಹೇಗ್ ಗೊತ್ತಾ, ಇವ್ರದ್ದು ಸರ್ವಪಕ್ಷಗಳ ಮಿತ್ರಕೂಟ. ಸರ್ವಪಕ್ಷಗಳಿಗೂ ಲಾಭ ಕೊಡುವಂತ ಹಸುನೆ ಕೂರಿಸಿರ್ತಾರೆ ಅಂತ. ಎಲ್ಲಾ ಪಕ್ಷಗಳು ಲಾಭ ಕೊಡೋ ಹಸುನೆ, ಒಳ್ಳೆ ಹಾಲು ಕರಿಯೋ ಹಸುನೆ ಕೂರಿಸಿರ್ತಾರೆ ಅಂತ. ಸರ್ ಇದಕ್ಕೆ ಏನು ಒಂದೇ ಒಂದು ಪರಿಹಾರ ಏನಂತಂದ್ರೆ,
ಆ ವ್ಯಕ್ತಿ ಯಾರು ಕರಪ್ಷನಲ್ಲಿ ಈ ಆಯ್ಕೆ ಮಾಡೋ ವಿಷಯದಲ್ಲಿ ತುಂಬ ಕರಪ್ಷನ್ ಇನ್ವಾಲ್ವ್ಮೆಂಟ್ ಇರ್ತಾರೆ, ಮೊದಲನೇದಾಗಿ ಅವ್ರಿಗೆ ದಂಡಕ್ಕಿಂತ ಜೈಲು ಶಿಕ್ಷೆ ಕೊಡಬೇಕು. ಕನಿಷ್ಠ ಅಂದರೆ ಒಂದು 10 ವರ್ಷ ಜೈಲು ಶಿಕ್ಷೆ ಆಗಬೇಕು. ಮತ್ತು ಹಿಂದೆ ಎಷ್ಟು ಅವರ ಏನು ಅಕ್ರಮವಾಗಿ ಆಸ್ತಿ ಮಾಡಿದ್ರೆ ಅದೆಲ್ಲ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಬೇಕು. ರವೀಶ್ ಈಗ XYZ ಅದ್ರ ಮುಖ್ಯಸ್ಥ ಇದ್ರು ಅಂದ್ಕೊಳ್ಳಿ, ಈಗ ಅವ್ರು ಎಷ್ಟು ಸುಲಭವಾಗಿರ್ತಾರೆ ಜಾರ್ಕೊಳ್ತಾರೆ ಅಂತ ಹೇಳಿದ್ರೆ, ಅವನು ಯಾರೋ ಕೈ ಕೆಳಗಡೆ ಅಧಿಕಾರಿ, ಅವನು ದುಡ್ಡು ತೊಗೊಂಡಿರೋದು ನನಗೆ ಗೊತ್ತೇ ಇಲ್ಲ ಇದು ಅಂತ ಮುಗಿದೋಯ್ತು ಅಲ್ಲಿಗೆ. ನಂದೇನು ಪ್ರೂಫೇ ಇಲ್ವಲ್ಲ. ಹೌದ್ರಿ ನನಗೆ ಫೋನ್ ಮಾಡಿದ್ದ, ಅವ್ನು ಫೋನ್ ಮಾಡಿದ್ದ, ನಾನು ಅಂಡ ಕೆಲಸ ಮಾಡ್ತಾನೆ ಸರ್, ಎಕ್ಸಾಮ್ಸ್ ಎಲ್ಲ ಇದು ಓಕೆ ನಡೀತಾ ಚೆನ್ನಾಗಿ ನಡೀತಾ ಅಂತ ಕೇಳ್ದ ಅಂತ ಹೇಳ್ತಾರೆ. ಅದಕ್ಕೇನು ಮಾಡ್ತೀರಿ? ಈ ಹೆಡ್ಗಳು ಬಂದಾಗ ಇದೇನೆ, ನನ್ನ ಕೈ ಕೆಳಗಡೆ ಇರೋ ಅಲ್ಲೆಲ್ಲೋ ಹೋಗಿ ಲಂಚ ತೊಗೊಂಡಿದ್ದಾನೆ ಸ್ವಾಮಿ, ನಾನೇನು ಮಾಡಲಿ ಅಂತ. ಸರ್ ಅದೇ ಹೇಳ್ತಾರಲ್ಲ, ಇದಕ್ಕೆ ಬೆಕ್ಕಿ ಗಂಟೆ ಕಟ್ಟೋರು ಯಾರು ಅನ್ನೋದೇ ಪರಿಸ್ಥಿತಿ ಮತ್ತೆ ಬರ್ತಾ ಒಲ್ಬಿಡ್ತಾ ಇದೆ. ಇದಕ್ಕೇನಂದ್ರೆ ಸ್ವಯಾರ್ಜಿತವಾಗಿ ಯಾರು ದೇಶ ಉದ್ಧಾರ ಆಗಬೇಕು, ರಾಜ್ಯ ಉದ್ಧಾರ ಆಗಬೇಕು ಅನ್ನೋ ಮನಸ್ಥಿತಿ ಇರೋರಿಗೆ ಅಲ್ಲಿ ಯಾರು, ಈಗ ನಾವು ಹೆಂಗೆ ಲೋಕಾಯುಕ್ತಕ್ಕೆ ಯಾರು ಸುಪ್ರೀಂ ಕೋರ್ಟ್ ಜಡ್ಜನ್ನ ರಿಟೈರ್ಡ್ ಆಗಿರೋರು ತಮ್ಮಲ್ಲಿ ಕೂರಿಸ್ತೀವಿ, ಅದೇ ರೀತಿ ಯಾರು ಅಲ್ಲಿ ಒಳ್ಳೆ ವ್ಯಕ್ತಿ ಯಾರಿದ್ದಾರೆ, ಸಮಾಜಮುಖಿ ಕೆಲಸ, ಅವ್ನು ನ್ಯಾಯಯುತವಾಗಿರೋಂಥ ಆ ಅಧಿಕಾರಿನೇ ಆಗ್ಬೇಕಾದ್ರೆ, ಅಂದ್ರೆ ಇರೋದ್ರಲ್ಲಿ ಕಡಿಮೆ ಪ್ರಶ್ನೆನ ಆಯ್ಕೆ ಮಾಡೋದು ಪರಿಹಾರ ಬಿಟ್ರೆ ಬೇರೆ ಇನ್ನೊಂದು ಪರಿಹಾರ ನನಗಂತೂ ಸದ್ಯಕ್ಕೆ ಕಾಣಿಸ್ತಾ ಇಲ್ಲ. ಥ್ಯಾಂಕ್ ಯು ರವೀಶ್ ಅವರೇ, ಥ್ಯಾಂಕ್ ಯು ನಾಗೇಂದ್ರ ಅವರೇ, ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದಿರಿ. ಥ್ಯಾಂಕ್ ಯು ಮಂಜುನಾಥ್ ಅವರೇ, ಸಾಕಷ್ಟು ವಿಷಯಗಳ ಬಗ್ಗೆ ತಾವು ಮಾತಾಡಿದಿರಿ. ಒಟ್ಟಲ್ಲಿ KPSC ರಿಫಾರ್ಮ್ಸ್ಗೆ ಸಕಾಲ ಇದು. ನ್ಯಾಯಾಂಗದ ಹಿನ್ನೆಲೆಯವರನ್ನು ಬಹುಶಃ ಈ ಸ್ಥಾನಕ್ಕೆ ಕೂರಿಸೋದ್ರಿಂದ ಇದು ಬದಲಾಗಬಹುದೇನೋ. ಶಿಕ್ಷೆ ಭಯ ಇರಬೇಕು, ನಿಜವಾಗಿಯೂ ಶಿಕ್ಷೆ ಕೊಡಿಸ್ಬೇಕು ಅನ್ನೋ ಒಂದು ಕಾಳಜಿ ರೂಲಿಂಗ್ ಪಾರ್ಟಿಗಳಿಗೂ ಇರಬೇಕು, ಅಧಿಕಾರದಕ್ಕಂಥ ಪಕ್ಷಗಳಿಗೂ ಇರಬೇಕು. ಪ್ರತಿಯೊಬ್ಬರು ಈ KPSCಲಿ ಪ್ರಮುಖ ಹುದ್ದೆ ಇರ್ತಾರಲ್ಲ, ಎಲ್ಲ ರಾಜಕಾರಣಿಗಳು ಒಂಥರ ಹತ್ತಿರ ಅವ್ರಿಗೆ. ನೀವು ಯಾವ ಪಾರ್ಟಿ ಕಾಲದಲ್ಲಾದರೂ ನೋಡಿರಿ, ಯಾವ ಸರ್ಕಾರದ ಕಾಲದಲ್ಲಾದರೂ ನೋಡಿ, ಆ ಹುದ್ದೆಲಿ ಟಾಪಲ್ಲಿ ಕೂತಿರ್ತಾರಲ್ಲ, ಸರ್ಕಾರಕ್ಕೂ ಅವ್ರಿಗೆ ಅಳಸ್ತೆ ಕಂಠಸ್ಯ. ಸೊ ಹೀಗಿದ್ದಾಗ ಕ್ರಮ ತಗೊಳ್ಳೋಕೆ ಇಲ್ಲಿ ಆಚೆ ಬರೋದು, ಆಚೆ ಮೈಕ್ ಸಿಕ್ಕಿದಾಗ ಮಾತನಾಡೋರು ಬೇರೆ, ಒಳಗಡೆ ಚೆನ್ನಾಗಿರ್ತಾರೆ. ಇದಾಗಬಾರ್ದು. ಯಾರ ದೃಷ್ಟಿಯಿಂದ? ರಾಜ್ಯದ ಪ್ರಜೆಗಳ ದೃಷ್ಟಿಯಿಂದ ಇದಾಗದೆ ಕ್ರಮಗಳಾಗಲಿ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.